ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥದ್ದು ಆಗುತ್ತೆ. ಈ ಅನಿರ್ದಿಷ್ಟ ಕಾಲದ ಮುಷ್ಕರ ಮುಂದುವರಿಯುತ್ತೆ. ಸ್ಟ್ರೈಕ್ ಮಾಡಿದ್ರೆ ಮಾಡಿ, ನೀವು ಮಾಡ್ಕೊಳ್ಳಿ. ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಿಮ್ಮ ಜೊತೆ ಇದ್ದೀನಿ ನಾನು ಹರೀಶ್ ನಾಗರಾಜು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾನ್ ಸ್ಟಾಪ್ ಮೆಗಾ ಕವರೇಜ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ರಾಜ್ಯಾದ್ಯಂತ ಇವತ್ತು 2ನೇ ದಿವಸಕ್ಕೆ ಕಾಲಿಟ್ಟಿದೆ ಸಾರಿಗೆ ಸಿಬ್ಬಂದಿಗಳ ಮುಷ್ಕರ. ಮೆಜೆಸ್ಟಿಕ್ನಲ್ಲಿ ಸಾರಿಗೆ ಸಿಬ್ಬಂದಿಗಳು ಮುಷ್ಕರ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು. ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಪ್ರತಿಭಟನಾಕಾರರ ಬಂಧನ ಆಗಿದೆ. ಗುಂಪು ಗುಂಪಾಗಿ ಸೇರಿದ್ರು ಸಿಬ್ಬಂದಿಗಳು, ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬಸ್ ತಡೆಯೋದಕ್ಕೆ ಟ್ರೈ ಮಾಡಿದ್ರು ಕೆಲವರು. ಕರ್ತವ್ಯಕ್ಕೆ ಬಂದವರನ್ನ ವಾಪಸ್ ಕಳಿಸುವ ಯತ್ನ ಇನ್ನೊಂದು ಕಡೆ ಆಯಿತು. ಈ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡಿಬೇಕಾಗಿತ್ತು. ಹಾಗಾಗಿ 10ಕ್ಕೂ ಹೆಚ್ಚು ಸಾರಿಗೆ ನೌಕರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ಈ ಕ್ಷಣ ಮೆಜೆಸ್ಟಿಕ್ನಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿದ್ದೀರಾ ದೃಶ್ಯ. ಕೆಲವೇ ಹೊತ್ತಿನ ಮುಂಚೆ ಯಾರ್ಯಾರು ಹಾಜರಾಗಿದ್ರು ಅವರೆಲ್ಲರಿಗೂ ಕೂಡ ಒಂದಷ್ಟು ಬೈದು ಅಥವಾ ಯಾಕೆ ಓಡಿಸ್ತಿದ್ದೀರಿ ಅಂತ ಹೇಳಿ ಬೇರೆಯವ್ರನ್ನು ಕೂಡ ಅಡ್ಡಿಪಡಿಸಿದ್ರು, ಕರ್ತವ್ಯ ಲೋಪ ಮಾಡಿದ್ರು. ಹಾಗಾಗಿ ಪೊಲೀಸ್ನವ್ರು ಎಂಟ್ರಿ ಕೊಟ್ಟರು. ಆ ಎಲ್ಲ 10 ಜನ ಸಿಬ್ಬಂದಿಗಳನ್ನು ಪೊಲೀಸರು ಇದೀಗ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಮೆಜೆಸ್ಟಿಕ್ನಲ್ಲಿ ಸಾರಿಗೆ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವ್ರನ್ನಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಯಾರ್ಯಾರು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ, ಅವರೇ ಕೂಡ ಬೆಳಗ್ಗೆ ಮಾತಾಡ್ಬೇಕಾರೆ ನಾವು ತಡಿತೀವ್ರಿ, ಬೇರೆಯವ್ರು ಓಡಿಸೋಕ್ಕಾಗಲ್ಲ, ಇಲ್ಲಿ ತಡಿಯೋಕೆ ಅಂತಾನೆ ಬಂದಿದ್ದೀವಿ ಅಂದರು. ಈಗ ಅವ್ರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮೆಜೆಸ್ಟಿಕ್ನಿಂದ ನನ್ನ ಸಹೋದ್ಯೋಗಿ ಶರಣು ಹಂಪಿ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಶರಣು, ಏನು ನಡೀತಿದೆ ಅಲ್ಲಿ? ಗುಡ್ ಆಫ್ಟರ್ನೂನ್ ಹರೀಶ್. ಬಂಧನದ ಪ್ರಕ್ರಿಯೆ ಹೆಚ್ಚಾಗ್ತಾ ಇದೆ. ಯಾರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು, ಗುಂಪು ಗುಂಪಾಗಿ ಎಲ್ಲಿ ಕಾಣಿಸ್ಕೊಳ್ತಾ ಇದ್ರು, BMTC KSRTC ಯಲ್ಲಿ ಯಾರ್ಯಾರು ಕಾಣಿಸ್ಕೊಳ್ತಾ ಇದ್ರು, ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು ಅಥವಾ ಸಂಶಯಾಸ್ಪದವಾಗಿ ಕಂಡು ಬಂದ್ರೆ ಪೊಲೀಸರು ಈಗ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ, ಯಾರು ಡ್ಯೂಟಿಗೆ ಬರ್ತಾರೆ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ಅಂತನೂ ಕೂಡ ಪ್ರತಿಭಟನಾಕಾರರು ಅಂದ್ರೆ ಸಾರಿಗೆ ಸಿಬ್ಬಂದಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಮನವಿಗೆ ಹೋಗೊಡದೆ ಬೆಂಗಳೂರಿನ BMTCಯಲ್ಲಿ 86ಕ್ಕೂ ಹೆಚ್ಚು ಬಸ್ಗಳು ಈಗಾಗಲೇ ಸಾರಿಗೆ ಸೇವೆಯನ್ನು ಆರಂಭಿಸಿದೆ, ಡ್ಯೂಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗ ಬಸ್ ಒಳಗಡೆ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಅನ್ನ ಹೋಗದೇ ಇರೋ ರೀತಿಯಾಗಿ ಪ್ರತಿಭಟನೆಯ ಸ್ವಲ್ಪ ತಾರಕಕ್ಕೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಒಬ್ಬೊಬ್ಬರನ್ನಾಗಿ ಒಂದೊಂದಾಗಿ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿವರೆಗೂ 20ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಅಂದ್ರೆ ಯಾರ್ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅವರೆಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ನಾವೇನು ಬರೀ ಮಾತಾಡ್ತಾ ಇದೀವಿ ಅಷ್ಟೇ, ನಾವು ಮನವಿ ಮಾಡ್ಕೊಳ್ತಾ ಇದೀವಿ, ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ, ನಾವೇನ್ ಮಾಡಬಾರ್ದು, ತಪ್ಪೇನ್ ಮಾಡಿದೀವಿ ಅನ್ನುವಂತ ಮಾತನ್ನ ಕೇಳ್ತಾ ಇರೋದು. ಇಲ್ಲಿರುವಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಅವರು ಏನ್ ಹೇಳ್ತಾರೆ ಅಂತೇಳಿ. ಸರ್, ಈಗ ಎಷ್ಟು ಜನ ಅರೆಸ್ಟ್ ಮಾಡಿದ್ರು, ಏನಾಯ್ತು ಸರ್? 4 ಮಂದಿ ಅರೆಸ್ಟ್ ಮಾಡ್ಯಾರ. ಇಲ್ಲಿ ಯಾರಿಗೇನು ಹಾನಿ ಮಾಡಿಲ್ಲ, ಯಾರಿಗೆ ಹೊಡೆದಿಲ್ಲ ಬಡದಿಲ್ಲ, ಯಾವ ಬಸ್ ತಡೆದಿಲ್ಲ. ನಮ್ಮ ಪಾಡಿಗೆ ನಾವು ಅದೇವ್ ಸುಮ್ಮನೆ 4 ಮಂದಿ TV ಅವ್ರ ಜೋಡಿ ಮಾತಾಡ್ಬಾರಿ ಅಂತೇಳಿ ಹಿಡ್ಕೊಂಡು ಗಾಡಿ ತಗೊಂಡೋಗಿ ಸ್ಟೇಷನ್ಗೆ ಹೋದಾರ. ಮತ್ತ ಈಗ ಅವ್ರಿಗೆ ಯಾರು ಕೇಳೋರು? ಕೇಳ್ರಿ, ನೀವು ಕೇಳ್ರಿ ಲೈವ್ದಾಗ. ನಾವೇನ್ ಅಲ್ಲಲ್ಲ, ಈಗ ನೀವು ಡ್ಯೂಟಿ ಮಾಡಕ್ ಬಂದಿರೋ ಏನ್ ಅಥವಾ ಇಲ್ಲಿ ನೀವು ಡ್ಯೂಟಿ? ನಾವು ಆನ್ ಡ್ಯೂಟಿ ಮೇಲೆ ಅದೇವ್ ಸರ್. ಒಬ್ಬೊಬ್ರು ಮಾತಾಡಿದ ಎಲ್ಲರಿಗೂ ಕೇಳಿಸುತ್ತೆ. ನಾವು ಆನ್ ಡ್ಯೂಟಿ ಮೇಲೆ ಅದೇವ್ ಸರ್. ನಮ್ಮ ಬಸ್ ಒಳಗಡೆ ಅವ, ನಾವ್ ಇಲ್ಲೇ ಹೊರಗಡೆ ಅದೇವ್. ಅವ್ರೇ ಇಲ್ಲಿ ಬರೇ ಮಾತಾಡಕ್ ಬಾ ಅಂತೇಳಿ 4 ಮಂದಿ ತಗೊಂಡ್ ಹೋಗಿದ್ದಾರೆ. ಮತ್ತೆ ಅವ್ರಿಗೆ ಕೇಳೋರು ಯಾರಿಗೆ? ಅಲ್ಲ, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ರು, ಆ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ರು ಸರ್. ಏನಿಲ್ಲ ರೀ, ಪ್ರತಿಭಟನೆ ಮಾಡಕ್ ಇಲ್ಲಿ ಏನ್ ಯಾರಿಗೇನು ಹೊಡೆದಿಲ್ಲ, ಯಾರಿಗೇನು ಬಡ್ದಿಲ್ಲ, ಯಾವ ಬಸ್ ತಡೆದಿಲ್ಲ, ಏನ್ ಮಾಡಿಲ್ಲ. ಏನಾಗೈತೆ ನೀವು ನೋಡ್ತಿರಲ್ಲ, ಇಲ್ಲಿ ಯಾರಿಗೇನು ಏನ್ ದಾಂಧಲಿ ಮಾಡ್ಯವ್ರಿ? ಏನ್ ಮಾಡಿಲ್ಲ. ನಿನ್ನೆ ಹಿಡಿದು ನಾವ್ ಇಲ್ಲೇ ಅದೇವ್, ಯಾರಿಗೇನು ಮಾಡಿಲ್ಲ. 4 ಮಂದಿ ತಗೊಂಡ್ ಹೋಗಿದಾರೆ ಸರ್. ಅವ್ರಿಗೆ ಬಿಡಿಸ್ಬೇಕಂತ ಹೇಳ್ರಿ, ನೀವು ಕೇಳ್ರಿ.
ಸರ ಈಗ ನೀವು ಲೈವ್ನವ್ರು ಬಂದ್ರೆ ಅಂತೇಳಿ ನಮ್ಗೆ ಕೇಳಕತ್ತೀನಿ, ನಾವು ಕೇಳಿ ಉತ್ತರ ಹೇಳತ್ತೀವಲ್ಲ, ಹಿಂಗೆ ತಪ್ಪದ ನಮ್ದು. ಅವ್ರು ಇವ್ರ ಜೋಡಿ ಮಾತಾಡಬೇಡ್ರಿ ಅಂತೇಳಿ ಅರೆಸ್ಟ್ ಮಾಡಿದಾರೆ ಅವ್ರನ್ನ. ಅವ್ರು ನೀವು ವಿಚಾರ ಮಾಡ್ಬೇಕಲ್ಲ, ಮಾತೇ ಆಡಬಾರ್ದಂತಾರ ಅವರು, ಮಾತಾಡಬಾರ್ದಂತಾರ ಅವ್ರು. ಅದ್ರ ಸಲುವಾಗಿ ದಯವಿಟ್ಟು ನಾವೇನಪ್ಪ ನಮ್ಮ ಡ್ರೈವರ್ ನಮ್ಮ ಅಣ್ತಂಬ್ರು ಯಾರ ಹನಿ ಮಾಡಿದಾರೆ ಅವ್ರು ಅರೆಸ್ಟ್ ಮಾಡಲಿ. ಏನಾರ ಒಬ್ಬೊಬ್ರು ಮಾತಾಡಿದ್ರೆ ಕೇಳಿಸುತ್ತೆ, ಎಲ್ಲರಿಗೂ ಇಡೀ ಕರ್ನಾಟಕ ಕೇಳಿಸುತ್ತೆ. ನೀವು ಎಲ್ಲರೂ ಮಾತಾಡಿದ್ರೆ ಕೇಳಿಸೋದಿಲ್ಲ ಅಲ್ರಿ. ಅವ್ರ ಈಗ ನಾವು ಏನೋ ದಂಧೆ ಮಾಡಬಾರ್ದು ಅಂತೇಳಿ ನಾವು ನಿಂತೀವಿ. ನೀವು ಬಂದ್ಕೂಲ ಯಾಕೆ ನಿಂತೀರಪ್ಪ ಅಂತ ಕೇಳಿದ್ರಿ, ಹಿಂಗೈತಿ ನಾವು ನಿಮ್ಗೆ ಹೇಳಿದ್ದೀವಿ. ಹೇಳಿದ ಕೂಡಲೇ ಇಷ್ಟು ಮಂದಿ ಕೂಡ್ತಿರಾಕ, ಗುಂಪು ಕೂಡ್ತಿರಾಕ, ಹಂಗತ ಹಿಂಗತ ಅವ್ರು ಅರೆಸ್ಟ್ ಮಾಡಿದ್ರೆ ನಾವು ಅದಕ್ಕೇನು ಉತ್ತರ ಕೊಡಬೇಕು? ಅದಕ್ಕೆ ನೀವು ಎದಕ್ಕೆ ಅರೆಸ್ಟ್ ಮಾಡಿ ಅಂತ ಕೇಳ್ಬೇಕವ್ರು ನೀವು. ನಿಮ್ಮಲ್ಲಿ ಕೆಲವರು BMTC ಹತ್ರ ಬಂದು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ, ಬಸ್ಗಳು ಒಳ ಹೋಗದೆ ಇರೋ ರೀತಿ ನೋಡ್ತೀವಿ, ನಾವು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ರೆ ಸರ್, ಅದೇ ರೀತಿನೇ ಇದೆ ಸರ್, ಏನ್ ಚೇಂಜಸ್ ಇಲ್ಲ, ಅದೇ ಶಾಂತಿಯುತವಾಗೇ ಮಾಡ್ತೀವಿ ನಾವು. ಮತ್ತೆ ಡ್ಯೂಟಿ ಬಂದಿದ್ದೀನಿ ಅಂತ ಹೇಳ್ತೀರಾ? ಡ್ಯೂಟಿ ಬಂದು ಮತ್ತೆ ಸ್ಟಾರ್ಟಿಂಗ್ ಇದೆ ಸರ್, ಡ್ಯೂಟಿ ಬಂದಿದ್ದೀವಿ ಸರ್. ಹಾರ್ಟ್ ಇಲ್ಲೇ ಇವತ್ತಿಗೆ 3 ದಿವಸ ಆಯ್ತು. ಯಾವ ಅಧಿಕಾರ ಆಗಲಿ, ಯಾರು ನಮ್ಮ ಇವರಾಗಲಿ ಯಾರು ಏನು ಕೇಳಿಲ್ಲ. ನಮ್ದೇ ನಾವು ಏನ್ ಮಾಡ್ತೀವಿ, ಉಪವಾಸ ವನವಾಸ ನಿಂತು ಕೂತಿ ಬಿಟ್ಟಿವಿ ಇಲ್ಲಿ. ಸರ್, ಈಗ ಮುಷ್ಕರ ನಡೀತಾ ಇದೆ, ಪ್ರಯಾಣಿಕರು ನೋಡ್ತಾ ಇದ್ರಿ ಎಷ್ಟು ಸಂಕಷ್ಟ ಅನುಭವಿಸ್ತಿದಾರೆ ಅಂತೇಳಿ. ಸೊ ಇದು ಯಾವಾಗ್ರಿ ಇದು ಕೊನೆಗೊಳ್ಳೋದು? ಇದು ನೋಡ್ರಿ ಸರ, ನಾವು ಇವಾಗ ನಮ್ಮ ಮೇಲಾಧಿಕಾರಿ ಏನು ನಿಮಗಿಂತ ಸಹಕಾರ ಕೊಟ್ಟಿವಪ್ಪ ಅಂತಲ್ಲಿ ನಮ್ಮ ಮುಖಂಡರಿಗೆ ನಾವು ತಕ್ಷಣ ತೆಗಿತೀವಿ. ಅಲ್ಲಿ ತನಕ ನಾವು ತೆಗಿಯಕ್ಕೆ ಸಾಧ್ಯ ಇಲ್ಲ ಸರ್. ನಮ್ಮ ಪ್ರಾಣವನ್ನು ಕೊಟ್ಟು ಬರೋಂತೂ ಗಾಡಿ ಮಾತ್ರ ತೆಗಿಯಲ್ಲ, ಇಷ್ಟೇ ಮಾತ್ರ ಹೇಳಕ್ ಸಾಧ್ಯ ಸರ್. ನಾನು ನೀವೇನ್ ಹೇಳ್ತೀರ್ರಿ? ಈ ರೀತಿಯಾಗಿ ಏನೋ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಪ್ರತಿಭಟನಾಕಾರ ನಾವು ಬರೀ ಮನವಿ ಮಾಡ್ಕೊಳ್ತಿದೀವಿ ಮತ್ತು ಮಾತಾಡ್ತಿದೀವಿ, ಇಷ್ಟಕ್ಕೆ ಅರೆಸ್ಟ್ ಮಾಡೋದು ಎಷ್ಟು ಸರಿ ಅನ್ನುವಂತ. ಶರಣ ಬೆಳಗ್ಗೆ ನೀವು ಯಾರನ್ನ ಮಾತಾಡಿಸ್ತಾ ಇದ್ರಿ, ಅವ್ರು ಹೇಳಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರಲ್ಲ, ಇನ್ನೊಬ್ರು ಯಾರನ್ನೋ ಕರೆಸಿ ಡ್ರೈವಿಂಗ್ ಮಾಡಿಸ್ತಾ ಇದ್ದಾರೆ, ಇದಕ್ಕೆ ನಾವು ಅವಕಾಶ ಕೊಡಲ್ಲ, ನಾವು ಬಸ್ ನಿಲ್ಸಕ್ಕೆ ಅಂತಲೇ ಬಂದಿದ್ದೀವಿ ಅಂತಾನೆ ಮೀಡಿಯಾಗೆ ಮಾತಾಡಿದ್ರು. ಅವ್ರನ್ನು ಪೊಲೀಸರು ಕರ್ಕೊಂಡು ಹೋಗಿದ್ದನ್ನು ನೋಡಿದೆ ನಾನು. ಎಸ್ ಹರೀಶ್, ಇದು 1 ಗಂಟೆ ಮುಂಚಿತವಾಗಿ ನಡೆದಿರುವಂತ ಘಟನೆ. ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡ್ರು. ಅವ್ರೇನಂದ್ರೆ ಈ BMTC ಬಸ್ಗಳಿಗೆ ಡ್ರೈವರ್ ಕಂಡಕ್ಟರ್ ಬೇರೆಯವ್ರು ಬಂದು ಆಪರೇಟ್ ಮಾಡ್ತಾ ಇದಾರೆ, ಅವರು ಡ್ರೈವಿಂಗ್ ಮಾಡ್ತಾ ಇದಾರೆ ಅನ್ನುವಂತ ಅನುಮಾನ ಸಾರಿಗೆ ಸಿಬ್ಬಂದಿಗಳಿಗೆ ಬಹಳಷ್ಟಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಯಾರಿದ್ದಾರೆ ಅವರೆಲ್ಲರೂ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ, ID ಕಾರ್ಡ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ID ಕಾರ್ಡ್ ಹೌದು ಇದ್ರೆ ಅವಾಗ ಅಲೋ ಮಾಡ್ತಾರೆ ಅಥವಾ ಬಿಡ್ತಾ ಇದ್ದಾರೆ. ಸೊ ಈ ರೀತಿ ಚೆಕ್ ಮಾಡಿದಕ್ಕಾಗಿ ಇಬ್ಬರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು. ಈ ರೀತಿಯಾದಂತ ಸಿಚುವೇಶನ್ ಇಲ್ಲಿ ಏನಂದ್ರೆ ಒಂದ್ ರೀತಿ ಪೊಲೀಸರ ಮಧ್ಯ ವಾಗ್ವಾದನೂ ಕೂಡ ನಡೀತಾ ಇದೆ ಪ್ರತಿಭಟನಾಕಾರರ ಮಧ್ಯೆ. ಬರೀ ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಯಾಕಂದ್ರೆ ಗುಂಪಾಗಿ ಎಲ್ಲಿ ಕಂಡು ಬಂದ್ರು ಕೂಡ ಅವರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸನೂ ಕೂಡ ಆಗ್ತಾ ಇರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶರಣು ಹಂಪಿ, ಈ ಕ್ಷಣದ ಮಾಹಿತಿಗಾಗಿ. ಚಲಿಸ್ತಾ ಇದ್ದ ಬಸ್ಗಳನ್ನು ತಡೆದರೆ ಕ್ರಮ ತೆಗೆದುಕೊಳ್ತಾರೆ. ಕೇಸ್ ದಾಖಲಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಮೌನವಾಗಿ ಮುಷ್ಕರ ಮಾಡೋದಕ್ಕೆ ಸೂಚನೆ ಕೊಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೆಲಸಕ್ಕೆ ಹಾಜರಾಗುವವರು ಹಾಜರಾಗಬಹುದು, ಗಲಾಟೆ ಕಲ್ಲು ತೂರಾಟ ಮಾಡಿದ್ರೆ ಗ್ಯಾರಂಟಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ. ಪೊಲೀಸ್ ಇಲಾಖೆಯಿಂದ ಖಡಕ್ ಸೂಚನೆ ಇದು. ನೀವು ಪ್ರೊಟೆಸ್ಟ್ ಮಾಡ್ತೀರಾ, ನೀವು ಬಂದ್ ಮಾಡ್ತೀರಾ, ಮಾಡಿ ಪ್ರೊಟೆಸ್ಟ್ ಮಾಡಿ, ಆದರೆ ನೀವು ಬೇರೆ ಕೆಲಸಕ್ಕೆ ಅಡ್ಡಿಪಡಿಸಬಾರದು. ಯಾರು ಇಷ್ಟನೋ ಅವ್ರು ಬಂದು ಕೆಲಸ ಮಾಡ್ಬೋದು. ಮೆಜೆಸ್ಟಿಕ್ನಲ್ಲಿ ಬಸ್ ತಡೆಯೋದಕ್ಕೆ ಕೆಲವರು ಟ್ರೈ ಮಾಡಿದ್ರು, ಬಸ್ ಚಾಲಕ ನಿರ್ವಾಹಕರ ಜೊತೆ ವಾಗ್ವಾದ ನಡೀತು. ಕೂಡಲೇ ಹಲವರನ್ನ ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಜೊತೆಗೆ ಈ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಪ್ರೊಟೆಸ್ಟ್ ಮಾಡ್ತೀರಾ, ಮಾಡಿ. ಬೇರೆಯವ್ರು ಯಾರಾದರೂ ಇಂಟೆನ್ಷನ್ಲಿ ಅವ್ರು ಕೆಲಸಕ್ಕೆ ಬರಬೇಕು ಅಂತ ಅವರೇ ಅನ್ಕೊಂಡ್ರೆ ಅವ್ರು ಕೆಲಸಕ್ಕೆ ಬರ್ಬೋದು. ನೀವಿನ್ಯಾರು ಮಧ್ಯ ಒತ್ತಾಯ ಮಾಡೋ ಹಾಗಿಲ್ಲ. ನೀವು ಬಲಭಾಗದ ದೃಶ್ಯ ಏನಪ್ಪ ಅಂದರೆ, ಕೆಲವೇ ಹೊತ್ತಿನ ಮುಂಚೆ ಎಲ್ಲ ಸೇರ್ಕೊಂಡು ಅವ್ರು ಯಾರು ಕೆಲಸಕ್ಕೆ ಬಂದರು ನಿರ್ವಾಹಕ ಅವ್ರಿಗೆ ಬೆಂಡೆತ್ತಿದ್ರು ಆ ಮಟ್ಟಕ್ಕೆ. ಕೊನೆಗೆ ಈಗ ಪೊಲೀಸರು ಅವ್ರನ್ನ ಕರ್ಕೊಂಡೋಗಿದ್ದಾರೆ. ಇದು ನಡೀತಾನೆ ಇದೆ ನಿನ್ನೆಯಿಂದ ಕೂಡ. ಇವತ್ತು 2ನೇ ದಿನ, ಇನ್ನೇನು ಮಧ್ಯಾಹ್ನಕ್ಕೆ ಹತ್ತತ್ರ ಬರ್ತಾ ಇದೀವಿ ನಾವು. ಸರ್ಕಾರ ಒಂದ್ ಕಡೆ ಬಗ್ತಾ ಇಲ್ಲ, ನೌಕರ ಇನ್ನೊಂದು ಕಡೆ ಬಿಡೋಕ್ ರೆಡಿ ಆಗಿಲ್ಲ. ನಾಳೆ ಕೂಡ ಬಸ್ ಬಂದಿರುತ್ತಾ? ಈಗ ದೊಡ್ಡ ಕ್ವಶನ್ ಮಾರ್ಕ್. ಅನಿರ್ದಿಷ್ಟಾವಧಿ ಬಂದ್ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಎಸ್ಮಾ ಪರಪ್ಪನ ಅಗ್ರಹಾರಕ್ಕೆ ನಾವು ಬಗ್ಗಲ್ಲ ಅಂತಲೂ ಕೂಡ ಹೇಳ್ಬಿಟ್ರು. ಈ ಪರಿಸ್ಥಿತಿಗೆ ಸಚಿವರು, ಇಲಾಖೆ ಕಾರಣ. ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಲೆಟ್ಸ್ ಗೋ ಲೈವ್. ಇದೀಗ
ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಸ್ವತಃ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನ್ಯೂಸ್ 18ನ ಲೈವ್ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಜೊತೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಬಿಸಿ ತುಪ್ಪ ಆಗೋಗ್ತಾ ಇದೆಯಾ ಸರ್ಕಾರಕ್ಕೆ? ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ? ಜೊತೆಗೆ ಸಾರಿಗೆ ನೌಕರರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಇದಕ್ಕೆಲ್ಲ ಕಾರಣ ಆಗ್ತಾ ಇದೆಯಾ ಏನು? ಯಾಕೆಂದರೆ ಆಯಿತು 2ನೇ ದಿನಕ್ಕೆ ಬರ್ತಾ ಇದ್ದೀವಿ, ಮಧ್ಯಾಹ್ನಕ್ಕೆ ಬಂದ್ಬಿಟ್ವಿ ನಾವು, ಇನ್ನೂ ಸಾಲ್ವ್ ಆಗದೇ ಇರೋ ಪ್ರಾಬ್ಲಮ್ಮಾ ಸರ್ ಇದು? ಇದು ನೋಡಿ, ಮೊದಲನೇ ದಿವಸ ಹಾಂ ಸರ್, ನೀವು ಲಕ್ಷ್ಮಣ್ ಸವದಿಯವರು ಬರಕ್ಕೆ ಸಾಧ್ಯ ಆಗ್ತಾ ಇದ್ರೆ ಯಾರು ಮಂತ್ರಿಗಳು ಬಂದು ಏನು ಅವರ ಮೆಮೊರಂಡಮ್ ಅನ್ನ ಸ್ವೀಕಾರ ಮಾಡೋದು ಅಷ್ಟೇ ಡಿಮ್ಯಾಂಡ್ ಇದ್ದಿತ್ತು. ಅಷ್ಟನ್ನು ಮಾಡಿದ್ರೆ ಮುಗ್ದೋಗಿತ್ತಲ್ಲ. ಆಯ್ತು, ನೀವು ಕೊನೆಯ ಹಂತದಲ್ಲಿ ಪೊಲೀಸ್ನವ್ರನ್ನ ಯಾಕೆ ನಿರ್ದೇಶನ ಕೊಟ್ರಿ? ಹರಾಸ್ಮೆಂಟ್ ಯಾಕೆ ಮಾಡಿದ್ರಿ? ಆಯ್ತಪ್ಪ, ಒಂದು ತೀರ್ಮಾನ ಮಾಡಿದ್ರು, ಕಾರ್ಯಕರ್ತರೆಲ್ಲ ಮುಖಂಡರುಗಳು ಆ ಸಾರಿಗೆ ಸಂಸ್ಥೆ ಘೋಷಣೆ ಮಾಡಿದ್ರು, ಇಲ್ಲ ನಾಳೆಯಿಂದ ಬಂದ್ ಅಂತೇಳಿ. ಹೋಗ್ಲಿ, ಬಂದಂತ ಹೇಳಿದ ಮೇಲಾದ್ರೂ ಬ್ಯಾಡ್ರಪ್ಪ ನಾಳೆ ಬೆಳಿಗ್ಗೆ ಬನ್ನಿ ಮಾತಾಡೋಣ, ಅದ್ಯಾತಕ್ಕೆ ಬಂದ್ಬೇಕು ಅಂತ ಹೇಳಿ ನೀವೇನಾರ ಅಪೀಲ್ ಮಾಡಿದ್ರ? ಸರಿ, ಬಂದ್ ಆಯ್ತಪ್ಪ, ನಿನ್ನೆ ಬಂದ್ ನಡೀತಾ ಇದೆ. ನೀವು ಮಾತುಕತೆ ಮೂಲಕ ನಾಳೆ ಇದು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೆ ನೀವೇನು ಚರ್ಚೆ ಮಾಡಿದ್ರಿ? ಆ ಚರ್ಚೆಯನ್ನ ಹೆಂಗ್ ಮಾಡಿದ್ರಿ? ನಾವು ಸತ್ಯಾಗ್ರಹ ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗ ಸರ್ಕಾರ ಕರೀತಾರೆ ಅನ್ನುವ ನಿರೀಕ್ಷಣೆಯಲ್ಲಿ ಇದೀವಿ. ನಾವು ಕೇಳ್ತಾ ಇರೋದಾದ್ರೂ ಏನು, ಇಂದ್ರನ್ ಕೊಡು ಚಂದ್ರನ್ ಕೊಡು ಅಂತ ಏನಾರ ಕೇಳ್ತಾ ಇದೀವ? ಯಾವ ಸಮಸ್ಯೆ ಸರ್ಕಾರಿ ನೌಕರರನ್ನ ಮಾಡಿ ಅಂತ ಹೇಳ್ತಾ ಇದೀವೋ ಅದು ಈ ಕ್ಷಣದಲ್ಲಿ ಆಗುವಂತ ಸಮಸ್ಯೆ ಪರಿಹಾರವೇ? ಅದನ್ನ 4 ಸಾರಿ ಕುತ್ಕೋಬೇಕು, ಚರ್ಚೆ ಮಾಡಬೇಕು. ಆಮೇಲೆ ನಿಮ್ಮ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಮಾಡ್ತೀರಿ, ಇಲ್ಲದೆ ಇದ್ರೆ ಇಲ್ಲ ಅಂತೀರಿ. ಅದು ಮುಂದಕ್ಕೆ ಹೋರಾಟಕ್ಕೆ ತೀರ್ಮಾನಕ್ಕೆ ಬಿಟ್ಟಿದ್ದು. ಬಟ್ ನೀವು ಕರೆದು ಮಾತಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಇದು ಹೆಂಗೆ ಸರ್? ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಗಡಿ ಸಮಸ್ಯೆನೋ, ಅಂತಾರಾಜ್ಯ ಮಟ್ಟದ ದೊಡ್ಡ ಇನ್ನೇನೋ ಸಮಸ್ಯೆನೋ ನಾವು ನೋಡ್ತಿದ್ದೀವಿ. ಅಯ್ಯೋ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲಪ್ಪ ಅನ್ನೋ ರೀತಿಯಲ್ಲಿ. ಬಟ್ ಇದು ನೀವು ಕೇಳ್ತಿರೋದು ನಂಗೆ ಅರ್ಥ ಆಯಿತು, ಜನಕ್ಕೂ ಅರ್ಥ ಆಗಿರುತ್ತೆ. ಒಂದು ಫೋನ್ ಕಾಲು, ಬನ್ನಿ ಮಾತಾಡೋಣ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಬಟ್ ನಮಗೆ ಬಂದಿರೋದು ಮಾಹಿತಿ ಏನಪ್ಪ ಅಂದರೆ, ಇನ್ನೊಂದು ಕಡೆ ಸಚಿವರು ಮನೇಲೇ ಇದ್ದಾರೆ, ಬೇರೆ ಎಲ್ಲ ಅಪಾಯಿಂಟ್ಮೆಂಟು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಬನ್ನಿ ಮಾತಾಡೋಣ ಅಂತ ಅವ್ರು ಕಾಯ್ತಿದ್ದಾರಂತೆ. ಹೆಂಗೆ ಸರ್ ಇದು? ಲಾಜಿಕೇ ಅರ್ಥ ಆಗ್ತಿಲ್ಲ ನನಗೆ. ಒಂದು ಫೋನ್ ಕಾಲಲ್ಲಿ ಬರ್ತೀವಿ, ಒಂದು ಫೋನ್ ಕಾಲಲ್ಲಿ ಬನ್ನಿ, ಹೋಗಿ ಕೂತ್ಕೊಂಡು ಮಾತಾಡಿ, ಸಾಲ್ವ್ ಮಾಡ್ಕೊಳ್ಳಿ ಅನ್ನೋದು ಯಾಕಿದು ಡ್ರ್ಯಾಗ್ ಯಾಕೆ ಆಗ್ತಿದೆ? ಅದರಿಂದ ಹಲವಾರು ತೊಂದರೆಗಳಿಗೆ ಈಡಾಗ್ತಿದೆಯಾ ಇದು? ಎಲ್ಲಿ ಪ್ರಾಬ್ಲಮ್ ಎಲ್ಲಿ ಸರ್? ಪಾಯಿಂಟ್ ಔಟ್ ಎಲ್ಲಿ? ಈಗ ಏನಿಲ್ಲ. ಈಗ ಏನಿಲ್ಲ ಸರ್, ನಿಮಗೆ ನಮ್ಮನ್ನ ಹುಡುಕೋದು, ನಮಗೆ ಇನ್ವಿಟೇಷನ್ ಕೊಡ್ಸೋದು ನಿಮಗೆ ಬಹಳ ಕಷ್ಟ ಆಗಿದ್ರೆ ನಮ್ಮ ಉಪ್ಪರ್ ಪೊಲೀಸ್ ಠಾಣೆ ನಮ್ಮ DCP ಅವ್ರಿಗೋ ಅಲ್ವಾ ಅಲ್ಲಿ ಇನ್ಸ್ಪೆಕ್ಟರ್ಗಳಿಗೆ ಹೇಳಿದ್ರೆ ಅವರೇ ಹುಡುಕೊಂಡು ನಮ್ಮನ್ನ ಎಲ್ಲಿ ಕರ್ಕೊಂಬರ್ಬೇಕೋ ಕರ್ಕೊಂಬಂದ್ಬಿಡ್ತಾರೆ. ಯಾವ ಟೈಮಿಗೆ ಅಂತ ಹೇಳಿ ಅವ್ರು ಕರ್ಕೊಂಬರ್ತಾರೆ. ಇದೊಳ್ಳೆ ಚೆನ್ನಾಗಿ ಅಷ್ಟೊಂದೆಲ್ಲ ಯಾಕ್ರಿ ಸಕ್ತ ಅಂತೀರಿ? ಪೊಲೀಸ್ನವ್ರಿಗೆ ಗೊತ್ತಿದೆ ಯಾವ ಮಂತ್ರಿ ಎಲ್ಲಿದ್ದಾರೆ ಏನೋ ಅವ್ರಿಗೆ ಚೆಕ್ ಮಾಡ್ಕೊಂಡು ಅವ್ರು ಕರ್ಕೊಂಬರ್ತಾರೆ. ಸರ್ ಇದ್ಯಾವ ತರ ಇದಕ್ಕಿಂತ ಸರಳವಾದ ವಿಧಾನ ಏನ್ಬೇಕು? ಅವ್ರಿಗೆ ಹೇಳಿದ್ರೆ ಕರ್ಕೊಂಬರ್ತಾರೆ ಅನ್ನೋ ಮಾತು ಯಾಕೆ ಸರ್ ಇದು? ಬಟ್ ಆ ಎಲ್ಲ ಬೇಡಿಕೆಗಳ ಒತ್ತಾಯ ನಿನ್ನೆ ಆದಂತ ವೈಯಕ್ತಿಕವಾಗಿ ಹಾಂ ಸರ್ ನಿನ್ನೆ ಮೀಟಿಂಗ್ ಆಯ್ತಲ್ಲ ಸರ್, ಬೇಡಿಕೆಗಳ ಜೊತೆ ಮಾತಾಡಿದ್ರು ಅವರು. ಒಂದು ಗ್ರೂಪ್ ಅವ್ರು ಹೋಗಿದ್ರು, ಅಥವಾ ಒಂದು ಲೀಡರ್ ಹೋಗಿದ್ರು, ಒಂದು ಯೂನಿಯನ್ ಹೋಗಿದ್ರು. ಅದಕ್ಕೂ ಮತ್ತು ನಿಮಗೂ ದೊಡ್ಡ ಡಿಫ್ರೆನ್ಸ್ ಇದೆ. ಹಾಗಾಗಿ ಇದು ಯಾವುದೋ ಕೋರ್ಡಿನೇಷನ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ತುಂಬ ಜನ ಈಗಾಗಲೇ ರಸ್ತೆಗೆ ಬಸ್ ಇಳಿಸಿದ್ದಾರೆ, ಎಲ್ಲೋ ಕೋರ್ಡಿನೇಷನ್ ಆಗ್ತಿಲ್ಲ. ಒಕ್ಕೊರಲಿನ ಧ್ವನಿ ಅಲ್ವಾ ಇದು ಅಂತ ಎಲ್ಲರಿಗೂ ಅನ್ಸೋಕ್ಕೆ ಶುರುವಾಯಿತು ಸರ್. ಹೌದು, ಯಾಕೆಂದ್ರೆ ಒಕ್ಕುರಳಾಗೆ ಎಲ್ಲದೂ ನಡೀತಾ ಇದೆ. ಯಾವುದು ಡಿಫರೆನ್ಸ್ ಯಾರು ಕೂಡ ಆರ್ಗ್ಯೂ ಮಾಡ್ತಾ ಇಲ್ಲ. ಅವರು ಅಜೆಂಡಾ ಅಲ್ಲದೆ ಇದ್ರು ಕೂಡ ಆ ಉಳಿದಂತ ಟ್ರೇಡ್ ಯೂನಿಯನ್ಸ್ಗೂ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಭಿನ್ನ ಭೇದ ಇಲ್ಲ. ಮಾಡ್ತಾ ಇರೋದು ಇದನ್ನ ಸರ್ಕಾರ ಅಷ್ಟೇ, ಸರ್ಕಾರದ ನಡುವೆ ಇರ್ತಕ್ಕಂಥದ್ದು. ಸರ್ಕಾರ ಇದು ಉದ್ದೇಶಪೂರ್ವಕವಾಗಿ ಕಡೆಗಣಿಸುವಂತ ಕೆಲಸ ಅಥವಾ ಇದನ್ನ ಏನು ತಿರಸ್ಕಾರ ಮಾಡುವ ಕೆಲಸಕ್ಕೆ ಅವರು ಹೊರಟಿದ್ದಾರೆ ಅಂತೇಳಿ ಕಾಣುತ್ತೆ. ಅವ್ರ ನಡವಳಿಕೆ ಬೇಡ. ದುಡಿಯುವಂಥ ಜನ
ಸರ್ಕಾರಿ ನೌಕರರು ಆಗ್ಬೇಕಂತ ಇದ್ದಾರೆ. ಅದು ಈ ಗಳಿಗೆಲ್ ಆಗೋದಲ್ಲ. ಆದರೆ ಕರೆದು ಕುಂತು ಮಾತಾಡೋದು ಮೊದಲನೇ ಸ್ಟೇಜಲ್ಲಿ ನಡಿಬೇಕಾದಂತ ತೀರ್ಮಾನ ಅಲ್ವಾ? ಅದನ್ನ ಯಾಕೆ ನಿಮ್ಗೆ ಆಗ್ತಾ ಇಲ್ಲ? ಇದು ಪ್ರತಿಷ್ಠೆಯಾಗಿ ತಗೋಬೇಡಿ ಮಿಸ್ಟರ್ ಸೌದಿ. ಒಂದು ಪ್ರತಿಷ್ಠೆ ಹೇಳಿದ್ರಿ, ಏನೋ ಮುಜುಗರ ಆಗುತ್ತೆ. ನನಗೆ ಬಹಳ ಕುತೂಹಲ ಅದೇ, ಜನಕ್ಕೆ ತೊಂದರೆ ಆಗ್ತಾ ಇದೆ, ಎಲ್ಲರಿಗೂ ಜೊತೆ ನಾವಿದೀವಿ, ಡೋಂಟ್ ವರಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಹೆಂಗೆ ಉದ್ದೇಶಪೂರ್ವಕವಾಗಿ ಏನು ಲಾಜಿಕ್ ವರ್ಕ್ ಆಗ್ತಿದೆ ಸರ್? ಐ ರಿಕ್ವೆಸ್ಟ್ ಒಂದು ಗಳಿಗೆ ಹಾಗೆ ಲೈವಲ್ಲೇ ಇರಿ ಸರ್, ಯಾಕೆಂದ್ರೆ ಬ್ರೇಕ್ ತೊಗೊಂಡ್ಬರ್ತೀನಿ, ಕಮರ್ಷಿಯಲ್ ಬ್ರೇಕ್ ಹೋಗಲೇಬೇಕು. ಅದಕ್ಕೋಸ್ಕರ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಲೈವ್ ಮಾತಾಡ್ತಿದ್ದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥದ್ದು ಆಗುತ್ತೆ. ಈ ಅನಿರ್ದಿಷ್ಟ ಕಾಲದ ಮುಷ್ಕರ ಮುಂದುವರಿಯುತ್ತೆ. ಸ್ಟ್ರೈಕ್ ಮಾಡಿದ್ರೆ ಮಾಡಿ, ನೀವು ಮಾಡ್ಕೊಳ್ಳಿ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್. ಎರಡನೇ ದಿವಸದ ಬಸ್ ಬಂದ್. ಇದು ನ್ಯೂಸ್ 18ನ ಮೆಗಾ ಕವರೇಜ್. ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳು ಬಂದಾಯಿತು. ಬಸ್ ಇಲ್ಲ ಅಂತ ಜನ ಅಂದರೆ ಸಾರ್ವಜನಿಕರಂತೂ ಪರದಾಡ್ತಿದ್ದಾರೆ. ಸಾರಿಗೆ ಸಚಿವರು ಮಾತ್ರ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಯಾಕೆಂದರೆ ಮಾತುಕತೆಗೆ ಬನ್ನಿ ಅಂತ ಕರೀತಾರೆ ನಿಜ, ಆದರೆ ಅದಾದ್ಮೇಲೆ ಪತ್ತೇನೇ ಇಲ್ಲ ಸೌದಿ ಸಾಹೇಬರು. ಸಾರ್ವಜನಿಕರ ಪರದಾಟ ಸಚಿವರಿಗೆ ಯಾಕೆ ಕಾಣಿಸ್ತಿಲ್ವಾ? ನಾನ್ ಸ್ಟಾಪ್ ಮಾಧ್ಯಮಗಳಂತೂ ನಾವಂತೂ ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀವಿ, ದೃಶ್ಯ ತೋರಿಸ್ತಾನೆ ಇದ್ದೀವಿ. ಬಂದು ಮಾತುಕತೆ ನಡೆಸಿ ಅಂದರು, ಆದರೆ ಎಲ್ಲಿ ಹೋದ್ರು? ಮಾತುಕತೆ ಎಲ್ಲಿ ಹೋಗಬೇಕು? ಏನು ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರ? ಜನ ಪರದಾಡಿದ್ರೆ ಪರವಾಗಿಲ್ವಾ? ಪರದಾಡ್ಕೊಳ್ಳಿ ಅನ್ನೋ ನಿರ್ಲಕ್ಷ್ಯ ತೋರಿಸ್ತಿದ್ದಾರಾ? ಸಾರಿಗೆ ನೌಕರರು ಸಚಿವರ ಭೇಟಿಗೆ ಎಲ್ಲಿಗೆ ಬರಬೇಕು ಹಾಗಿದ್ರೆ? ಇದೆಲ್ಲ ಪ್ರಶ್ನೆ ಕಾಡ್ತಾ ಇದೆ. ಹೋಗ್ಲಿ ಅಂತ ನಾವು ಕೂಡ ಫೋನ್ ಮಾಡಿದ್ವಿ, ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ಮಾನ್ಯ ಸಚಿವರು. ಸಾರಿಗೆ ನೌಕರರ ಬಳಿಯೂ ಕೂಡ ಹೋಗಿಲ್ಲ ಮಾನ್ಯ ಸಚಿವರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂದರೆ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಲಕ್ಷ್ಮಣ ಸವದಿಯವರು. ಇನ್ನೂ ಕೂಡ ಎಷ್ಟು ದಿನ ಆಗಿದ್ರೆ ಜನ ಪರದಾಡಬೇಕು ಅನ್ನೋ ಪ್ರಶ್ನೆ. ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಓಡಾಡ್ತಿದ್ರೆ ಅದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ, ಸಮಸ್ಯೆಗೂ ಕೂಡ ಬಗೆಹರಿಯಲ್ಲ. ಪರ್ಯಾಯ ವ್ಯವಸ್ಥೆಯೂ ಕೂಡ ಈ ಸಂದರ್ಭಕ್ಕೆ ಮಾಡಿಲ್ಲ. ಹಾಗಾದರೆ ವಾಟ್ ನೆಕ್ಸ್ಟ್? ಬ್ರೇಕಿಂಗ್ ನ್ಯೂಸ್. ಲೆಟ್ಸ್ ಗೋ ಲೈವ್. ನಮ್ಮ ಜೊತೆ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ಮಾತಾಡ್ತಿದ್ದಾರೆ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಸರ್, ನಾವು ಟ್ರೈ ಮಾಡಿದ್ವಿ ಸೌದಿ ಸಾಹೇಬ್ರನ್ನ ಮಾತಾಡ್ಸೋಣ, ಎಲ್ಲಿಗೆ ಬರಬೇಕು ಅಟ್ಲೀಸ್ಟ್ ಹೇಳ್ಬಿಟ್ರೆ, ಇಂಥ ಕಡೆ ಬನ್ನಿ ಅಂದರೆ ಓಕೆ ಅಂತ. ಫೋನ್ ಸ್ವೀಕರಿಸ್ತಿಲ್ಲ. ಹೋಗ್ಲಿ ಮೀಟ್ ಮಾಡೋಕ್ಕೆ ಎಲ್ಲಿಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜನ ಇನ್ನೊಂದು ಕಡೆ ಒಟ್ಟೂರಿರುತ್ತೆ ಸರ್, ಯಾರೋ ರೋಗಿಗಳು ಒದ್ದಾಡ್ತಿದ್ದಾರೆ, ಉಸಿರಾಟದ ಸಮಸ್ಯೆ, ಬಡವರು ಬಂದಿದ್ದಾರೆ ಬೇರೆ ಕಡೆ, ಇನ್ನೊಂದು ಕಡೆ ಹೋಗೋಕ್ಕಾಗ್ತಿಲ್ಲ. ನೀವಂತಿದ್ದೀರಿ ಇಂಟೆನ್ಷನಲ್ಲಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತನೋ ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ. ಬಟ್ ಏನು ಇಂಟೆನ್ಷನ್ ಆಗಿದ್ರೆ ಸರ್ಕಾರದ್ದು ಅಂತ ದೊಡ್ಡ ಕ್ವಶನ್ ಮಾರ್ಕು ಸರ್. ಈಗ ನನಗೆ ಸರ್ ಅದರ ಬಗ್ಗೆ ಅವರೇ ಆನ್ಸರ್ ಮಾಡ್ಬೇಕು ಸರ್ಕಾರ. ಒಂದು ಪಕ್ಷ ಲಕ್ಷ್ಮಣ್ ಸವದಿ ಅವರಿಗೆ ಆಗದೆ ಇದ್ರೆ ಮಾನ್ಯ ಮುಖ್ಯಮಂತ್ರಿ ಅವರೇ ಕರೆದು ಮಾತಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿ ಮಾಡ್ತೀನಿ. ನೀವಾಗಲೇ ಪ್ರತಿಷ್ಠೆ ಅಂತ ಒಂದು ಪದ ಬಳಸಿದ್ರಿ ಸರ್. ಈ ಅವರ ಡಿಪಾರ್ಟ್ಮೆಂಟ್ ಅಂದಾಗ ಪ್ರತಿಷ್ಠೆ ಎಲ್ಲಿಂದ ಬಂತು ಸರ್? ನೋಡಿ, ದುಡಿಯೋ ಜನನ ನೀವು ಮಾತಾಡ್ಸಿದ್ರೆ ಯಾಕೆ ಪ್ರತಿಷ್ಠೆ ಆಗಬೇಕು? ಅವ್ರೇನು ಅವ್ರು ಕೇಳ್ತಾ ಇರೋದು ಸರಿ ಇಲ್ವಾ? ಸರಿ ಇಲ್ಲ ಅಂದ್ರೆ ಯಾಕೆ ಸರಿ ಇಲ್ಲ ಅಂತ ಹೇಳಿ. ನಿಮ್ಮ ದುಡಿಯೋ ಜನ ತಾನೇ ಅವರು. ನೀವು ಮುಖ್ಯಸ್ಥರಾಗ್ಬಿಟ್ಟು ಈ ತರ ರಿಯಾಕ್ಟ್ ಮಾಡಿಬಿಟ್ರೆ ಹೆಂಗೆ? ಬೇಡ, ನನಗೇನು ಪ್ರತಿಷ್ಠೆ ಇಲ್ಲ, ದಯಮಾಡಿ ನಾನು ತಲೆ ತಗ್ಗಿಸ್ಕೊಂಡೇ ಬರ್ತೀನಿ. ಮಾತುಕತೆ ಕೋಪ ಯಾರ ಮೇಲೆ, ಬೇಸರ ಯಾರ ಮೇಲೆ? ಏನು ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಮೇಲೆ ಅಥವಾ ಯಾರದನ್ನ ನಾಯಕತ್ವ ವಹಿಸಿದ್ದಾರೆ ಅವ್ರ ಮೇಲೆ? ಈಗ ಅದನ್ನ ಅವ್ರು ಹೇಳ್ಬೇಕು. ನಮಗೆ ಯಾರ ಮೇಲೆ ಸಿಟ್ಟಿದೆ, ಯಾವ ವಿಷಯದ ಮೇಲೆ ಸಿಟ್ಟಿದೆ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಕರೀತಾ ಇಲ್ಲ, ಅದೇ ಹೇಳಿ. ಅದನ್ನ ಬಿಟ್ಟು ಬೇರೆ ಬೇರೆ ಕಾರಣ ಇಟ್ಕೊಂಡು ನಾಗರಿಕರಿಗೆ ತೊಂದರೆ, ಕೆಲಸಕ್ಕೆ ಹೋಗದಲ್ಲೇ ಅವರು ಬೀದಿಲಿ ಕೂತ್ಕೊಂಡು ಹರತಾಳ ಮಾಡ್ತಕ್ಕಂಥ ತೊಂದರೆ. ಆ ಕಾರಣಕ್ಕೆ ಇದು ಅಂತಿಮ ಆಗ್ಬೇಕಂದ್ರೆ ಒಂದು ಸಿಟ್ಟಿಂಗ್ ಆಗ್ಬೇಕಲ್ಲ. ಸೊ ಮಧ್ಯಸ್ಥಿಕೆಯನ್ನು ವಹಿಸಿ ಯಾರು ಮಧ್ಯ ಮಾತಾಡ್ತಿಲ್ವಾ ಸರ್? ಯಾರೊಬ್ರು ಸಂಪರ್ಕ ಇಲ್ಲ, ಸರ್ಕಾರದ ಕಡೆಯಿಂದ ಏನೇನು ಸಂಪರ್ಕ ಇಲ್ಲ. ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗೆ ಅಪೀಲ್ ಮಾಡ್ತೇನೆ, ದಯಮಾಡಿ ಮುಖ್ಯಮಂತ್ರಿಗಳೇ ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿ ಬಗೆಹರಿಸಿ.
ನೀವು ಚರ್ಚೆ ಅಂದಾಗ ನೆನಪಾಯ್ತು ಸರ್, ಗೃಹ ಸಚಿವರ ಜೊತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಚರ್ಚೆ ಮಾಡ್ತಿದ್ದಾರಂತೆ. ಈ ಕ್ಷಣ ಒಂದು ಅಪ್ಡೇಟ್ ಬರ್ತಾ ಇದೆ ಸರ್, ನಿಮ್ಮ ಗಮನಕ್ಕೂ ಕೊಡ್ತಾ ಇದ್ದೀನಿ ನಾನು. ಗೃಹ ಕಚೇರಿಯಲ್ಲಿ ಅಂದರೆ ಕಾವೇರಿಯಲ್ಲಿ ಇದೀಗ ಗೃಹ ಸಚಿವರ ಜೊತೆ ಮಾತಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಕಾವೇರಿ ನಿವಾಸದಲ್ಲಿ ಸಮಾಲೋಚನೆ ಮಾಡ್ತಿದ್ದಾರೆ. ಕರ್ತವ್ಯ ನಿರತ ಸಿಬ್ಬಂದಿಗೆ ಅಡ್ಡಿಪಡಿಸಿದ್ರೆ ಕ್ರಮ, ಅಡಚಣೆ ಮಾಡುವ ನೌಕರರನ್ನ ಬಂಧಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಗೃಹ ಸಚಿವರಿಗೆ CM BSY ಸೂಚನೆ ಕೊಟ್ಟಿದ್ದಾರಂತೆ. ಈ ಕ್ಷಣ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸರ್, ಇದು ಈ ಕ್ಷಣದ ಅಪ್ಡೇಟು ಸರ್, ನಿಮ್ಮ ಗಮನಕ್ಕೆ. ಕಾವೇರಿಯಲ್ಲಿ ಚರ್ಚೆ ನಡೀತಾ ಇದೆ, ಗೃಹ ಸಚಿವರ ಜೊತೆ ಮಾತಾಡ್ತಿದ್ದಾರೆ. ಮೆಜೆಸ್ಟಿಕ್ಕಲ್ಲಿ ಆಗಲೇ ಒಂದು 10 ಜನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಅದು ವಿಜುವಲ್ಸ್ ಕೂಡ ಆಗಲೇ ನೋಡಿದೆ ಸರ್, ನಾನೇ ಖುದ್ದಾಗಿ ಟಿವಿಲಿ ತೋರಿಸಿದ್ದೀನಿ ಸರ್, ನ್ಯೂಸ್ 18ನಲ್ಲಿ. ಹಾಗಾಗಿ ನಿಮ್ಮ ಗಮನಕ್ಕೂ ಅದು. ಅಂದರೆ ಯಾರು ಕೆಲಸಕ್ಕೆ ಬರ್ತಾರೋ ಅವ್ರು ಬರಲಿ, ಇನ್ಯಾರು ಬರೋಲ್ಲೋ ಅಡ್ಡಿಪಡಿಸಿದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಆಯ್ತು, ನಾವು ನಮ್ಮವ್ರಿಗೆ ಹೇಳ್ತಾ ಇದೀವಿ ಸರ್, ಎಲ್ಲ ಶಾಂತಿ, ಅಹಿಂಸೆ, ಶಿಸ್ತನ್ನ ಪಾಲನೆ ಮಾಡಿ, ಯಾರನ್ನು ಅಡ್ಡಿಪಡಿಸಕ್ ಹೋಗ್ಬೇಡಿ, ಅಪೀಲ್ ಮಾಡಿ ಅಂತ ಹೇಳಿದ್ವಿ. ಅದು ಕಮ್ಯುನಿಕೇಟ್ ಆಗಿದೆಯಾ ಸರ್ ಸಂಘದಿಂದ ಸ್ಟೇಟ್ ವೈಡ್, ಅಥವಾ ಅಲ್ಲೇನಾದ್ರೂ ಅವ್ರ ನಾಯಕತ್ವದಲ್ಲಿ ಹೇಳಿದ್ರೆ ಮಾತ್ರ ಹೋಗ್ತೀವಿ, ಇವ್ರ ನಾಯಕತ್ವಕ್ಕೆ ಬಂದ್ರೆ ಮಾತ್ರ ಬರ್ತೀವಿ, ಹಂಗಾಗ ಡಿಫರೆನ್ಸ್ ಕಾಣಿಸ್ತಿದ್ಯಾ ಅಂತ? ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್, ಯಾವುದೇ ಯೂನಿಯನ್ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಅದು ಒಂದು ಕೈ ಮುಷ್ಟಿ ಆಗದೆ ಹೋದ್ರೆ ಬಹಳ ಕಷ್ಟ ಅಂತ. ಈಗ ಯಾರು ಕೂಡ ಇದ್ರ ವಿರುದ್ಧ ಆಕ್ಟಿವಿಟೀಸ್ ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ಅದು ಯಾರು ಬಟ್ ಅದು ಕಾರ್ಯರೂಪದಲ್ಲಿ ತೋರಿಸ್ಬೇಕಲ್ಲ ಸರ್. ಕಾರ್ಯರೂಪದಲ್ಲಿ ಒಬ್ರು ಬರ್ದೇ ಹೋದ್ರೆ ಹೌದಪ್ಪ ಎಲ್ಲರೂ ಒಂದೇ ಧ್ವನಿ ಅಂತ ಫ್ರೇಮ್ ಆಗ್ತಿದ್ರು. ಈಗ ಹಂಗಲ್ವಲ್ಲ, ಒಂದೆಷ್ಟು ಬಸ್ಗಳು ಇಳಿದಿದೆ, ಈಗ ಕೆಲಸ ಮಾಡೋರು ಮಾಡ್ತಿದ್ದಾರೆ, ಇನ್ನೊಂದಷ್ಟು ಜನ ಇಲ್ಲ ಅಂದಾಗ ನೋಡೋರ್ಗಾಗ್ಲಿ ಸಿಬ್ಬಂದಿಗಳಿಗಾಗ್ಲಿ ಯಾರಿಗೇ ಆಗಲಿ ಡಿಫ್ರೆನ್ಸ್ ಅಲ್ವಾ ಸರ್? ಈಗ ಸರ್ಕಾರ ಹೇಳಿದೆ ಅಂತ ಹೇಳಿ ಬಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಯಾರು, ಎಷ್ಟು ಜನ? ಈ 80 ಬಸ್ ಓಡ್ತಾ ಇದಾವೆ ಅಂದ್ರೆ ಆಯ್ತಪ್ಪ, ಒಂದ್ 8-10 ಬಸ್ ನಂಬರ್ ಹೇಳಿ, ಯಾವ ಬಸ್ ಓಡ್ತಾ ಇದಾವೆ ಅಂತ. ಇದೆ, ಬಸ್ ಇದೆ ಸರ್, ಬಸ್ ನಂಬರ್ ಗೊತ್ತಿಲ್ಲ ಅಷ್ಟೇ, ಬಟ್ ನಾನು ವಿಜುವಲ್ ತೋರಿಸ್ತೀನಿ ಸರ್. ಎಲ್ಲ ಬಸ್ಸು ನನ್ನ ಕೊಲೀಗ್ಸ್ಗಳ ಬಸ್ ಒಳಗಡೆಯಿಂದ ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರಿನಾದ್ಯಂತ ಲೈವ್ ಮಾಡ್ತಾರೆ ಸರ್. ಅಂದ್ರೆ ನಾನು ಹೇಳ್ತಾ ಇರೋದು, ಹಾ ಸರ್, ನಾನು ಹೇಳ್ತಾ ಇರೋದು 80 ಬಸ್ಸು 100 ಬಸ್ಸು ಓಡ್ತಾ ಇದಾವೆ ಅಂದ್ರಲ್ಲ, ಆ ಸಂಖ್ಯೆ ಇಲ್ಲ. ಕೆಲವು ಬಸ್ಗಳು ಇವರು ಬೇರೆ ಡ್ರೈವರ್ ಕಳ್ಕೊಂಡ್ಬಂದು ಅಥವಾ ಯಾರೋ ಡಿಸ್ಮಿಸ್ ಆದಂತ ಡ್ರೈವರ್ಗಳನ್ನ ಕರ್ಕೊಂಡ್ಬಂದು ಇವರು ಓಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸರಿನಾ? ಈಗ ನಾವು ಮಾತುಕತೆ ಮಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ರೆ ಇವ್ರು ಅಟ್ಟಕ್ಕೆ ಬಿದ್ದು ಇದನ್ನ ಮಾಡಕ್ ಹೊರಟ್ರೆ ಇದರ ಅರ್ಥ ಏನು? ಇವನ್ ಮುಖ್ಯಮಂತ್ರಿ ಅವರು ಈ ತರದ ತೀರ್ಮಾನ ತಗೊಂಡ್ರೆ ಇದು ಸಾಧು ಅಲ್ಲ. ಇದು ಹಠದಿಂದ ಸಾಧಿಸೋದಾದ್ರೂ ಏನು ಸರ್? ಏನಿಲ್ಲ, ಇದು ನಾಗರಿಕರಿಗೆ ತೊಂದರೆ ಕೊಟ್ರೆ ಇವ್ರಿಗೇನು? ಅಥವಾ ನಿಮ್ದು ಇಲಾಖೆ ಒಳಗಡೆ ದುಡಿಯುವಂತ ಜನ ಮಾತಾಡ್ಸಿದ್ರೆ ಇದರಿಂದ ನಷ್ಟ ಏನು? ಏನೋ ದೊಡ್ಡ ಕನ್ಸರ್ನ್ ಇದೆ ಸರ್. ಬಿಕಾಸ್ ಒಂದು ದೊಡ್ಡ ನಿಗಮ, ಅದನ್ನು ನಂಬಿರುವಂಥ ಲಕ್ಷಾಂತರ ನೌಕರರು ಮತ್ತು ಪ್ರತಿ ದಿನದ ಈ ವ್ಯವಸ್ಥೆಯನ್ನು ನಂಬಿಕೊಂಡು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಾದ್ಯಂತ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರಿಗೆ ಬೇರೆ ಆಪ್ಷನ್ ಇಲ್ಲ ಸರ್. ಈ ಬಸ್ಸೇ ಅವ್ರಿಗೆ ಓಡಾಡೋದಕ್ಕೆ. ನಾವು ಬೆಂಗಳೂರಿನ ಜೀವನಾಡಿ ಅಂತ ಕರಿತೀವಿ BMTC ಬಸ್ಗಳನ್ನು. ಖಂಡಿತ. ನಾನು ಪ್ಲೀಸ್ ಸರ್ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಅದೆಲ್ಲದೂ ಗೊತ್ತಿರೋದೆ ಸರ್. ಈಗ ಸಾಮಾನ್ಯ ಜನರದ್ದು ಬೆಳಕರೆದ್ರೆ ಹೆಂಗೆ ಅವ್ರದ್ದು ಶುರು ಆಗುತ್ತೆ ಅವ್ರ ಕಾರ್ಯಕ್ರಮಗಳು ಅಂತ ಹೇಳಿ. ಹಾಗಾಗಿ ಈ ಕೆಲಸ ಬಹಳ ತುರ್ತಾಗಿ ಬಗೆಹರಿಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ನಾವು ಮಾತುಕತೆ ಮಾಡಿ ಇದು ಮುಕ್ತಾಯಕ್ಕೆ ತರೋಣ ಅಂತ ಹೇಳ್ತಾ ಇರೋದು. ಐ ರಿಕ್ವೆಸ್ಟ್ ದಯಮಾಡಿ ಹಾಗೆ ಲೈನ್ಲಿರಿ ಸರ್. ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನೇರ ಸಂಪರ್ಕದಲ್ಲಿ ಮಾತಾಡ್ತಿದ್ದಾರೆ. ಇದು ಅನಿರ್ದಿಷ್ಟಾವಧಿ ಮುಷ್ಕರ, ಅಲ್ಲಿ ತನಕ ಸರ್ಕಾರ ಕರೆದು ಮಾತಾಡೋ ತನಕ ನಾವು ಕೂಡ ರೆಡಿಯಾಗಿದ್ದೀವಿ, ಏನು ಬೇಕಾದ್ರೂ ಫೇಸ್ ಮಾಡೋಕ್ಕೆ ಅನ್ನೋ ಮಾತುಗಳನ್ನು ಅವರು ಹೇಳ್ತಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಕಾಯ್ತಾ ಇರಿ. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥದ್ದು ಆಗುತ್ತೆ. ಈ ಅನಿರ್ದಿಷ್ಟ ಕಾಲದ ಮುಷ್ಕರ ಮುಂದುವರಿಯುತ್ತೆ. ಸ್ಟ್ರೈಕ್ ಮಾಡಿದ್ರೆ ಮಾಡಿ, ನೀವು ಮಾಡ್ಕೊಳ್ಳಿ ಅಂತ ಹೇಳಿ.
ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಮೆಗಾ ಕವರೇಜ್. ಬಸ್ ಬಂದ್ ಇವತ್ತು 2ನೇ ದಿವಸ. ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಬಸ್ ಬಂದ್ ಮಾಡಿದ್ದಾರೆ. ಎಲ್ಲೂ ಕೂಡ ಬಸ್ನ ರಸ್ತೆಗೆ ಇಳಿಸ್ತಾ ಇಲ್ಲ. ನಮ್ಮ ಜೊತೆ ಇದೀಗ ಮಾತಾಡೋದಕ್ಕೆ ಸ್ವತಃ ಸನ್ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರಾಜ್ಯ ರೈತ ಸಂಘದ ರೂವಾರಿಗಳಿದ್ದಾರೆ. ಸರ್ ವೆಲ್ಕಮ್ ಬ್ಯಾಕ್ ಸರ್. ಸಾರಿಗೆ ಸಚಿವರು ನಿನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಗಂಡ ಹೆಂಡತಿ ನಡುವೆ ಜಗಳದ ನಡುವೆ ಕೂಸು ಬಡವಾಯಿತು ಅಂತ. ಕೂಸು ಯಾರು ಅಂತ ನಮಗೆ ಗೊತ್ತೇ ಇದೆ. ಅದು ನಮ್ಮ ಪ್ರಶ್ನೆ, ಆ ಗಾದೆ ಮಾತಲ್ಲಿ ಅವತ್ತೊಂದು ದಿನಕ್ಕಾರು ಮುಗಿಯುತ್ತೆ ಗಂಡ ಹೆಂಡ್ತಿರ ಜಗಳ. ಇದ್ಯಾಕೋ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ನನ್ನ ಕನ್ಸರ್ನ್ ಇಷ್ಟೇ ಸರ್, ಈಗ ಸರ್ಕಾರ ಇದಕ್ಕೆ ಇನಿಷಿಯೇಟ್ ಮಾಡಲಿಲ್ಲ ಅನ್ನೋದಾದರೆ ಇದು ಎಲ್ಲಿ ತನಕ ಹೋಗುತ್ತೆ ಸರ್? ವಾಟ್ ನೆಕ್ಸ್ಟ್? ಮುಂದೇನಾಗಿದ್ರೆ? ಈಗ ಸಂಪೂರ್ಣವಾಗಿ ಸರ್ಕಾರದ ಇದರಲ್ಲಿ ಇದೆ ತೀರ್ಮಾನ. ಓಕೆ, ಈಗ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತಿಂದು ಏನು ಮಾತಾಡೋಣ ಅಂತ ಮಾತಾಡಿ, ಮುಂದಿಂದು ಯಾವಾಗ ಮಾತಾಡೋಣ ಅಂತ ಮಾತಾಡಲಿಕ್ಕೆ ಹೇಳಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಅದನ್ನ ಮಾಡೋದ್ರಲ್ಲಿ ಆಗೋದಿಲ್ಲ ಅನ್ನೋದಾದ್ರೆ ಅಥವಾ ಉದ್ದೇಶಪೂರ್ವಕವಾಗಿ ತಿರಸ್ಕಾರ ಮಾಡೋದಾದ್ರೆ ಇದು ಅನಿರ್ದಿಷ್ಟ ಕಾಲ ಚಳವಳಿ ಮುಂದುವರಿಸಬೇಕಾಗತ್ತೆ. ಇದು ಅನಿವಾರ್ಯ ಅಲ್ವಾ ನಮ್ಮ ಮುಂದೆ? ಸೊ ಬೇಡಿಕೆಗಳನ್ನ ಈಡೇರಿಸೋ ಭರವಸೆ ಕೊಡಬೇಕು ಮತ್ತು ಯಾವಾಗ ಆಗುತ್ತೇನೋ ಸರ್ಕಾರ ಹೇಳಬೇಕು ಅಂತನಾ? ಹೌದು, ಒಂದು ಸಿಟ್ಟಿಂಗ್ ಮೊದಲು, ಎರಡನೇದು ಅದರ ನಂತರದ್ದು. ಹೌದು, ಇದೆಲ್ಲ ಒಂದು ಸಾಮಾನ್ಯವಾದಂತ ನಡವಳಿಕೆಗಳು ತಾನೇ ಇದು. ಹೋಗ್ಲಿ, ನೌಕರರ ಹಿತದೃಷ್ಟಿಯಿಂದ ಅಷ್ಟನ್ನ ನಾವು ಮೊದಲ ಅಜೆಂಡಾವಾಗಿ ಇಟ್ಟಿರೋ. ಬಳಗದಲ್ಲಿರೋರು ಯಾರು ಮಿನಿಸ್ಟರ್ಗೆ ಫೋನ್ ಹಾಕಿ, ಸರ್ ಬರ್ತೀವಿ ಸರ್ ಮಾತಾಡ್ತೀವಿ ಅಂತ ಏನಾದ್ರು? ಅಲ್ಲ, ಅದು ಸರಿನಾ? ನಾನು ಕೇಳ್ತಾ ಇದ್ದೀನಿ. ಈಗ ಆ ಕಡೆಯಿಂದ ಏನೋ ಅಪ್ರೋಚ್ ಸತ್ಯಾಗ್ರಹದಲ್ಲಿರೋರು ಈ ಕಡೆ ಸರ್ ನಾವು ಟ್ರೈ ಮಾಡಿದ್ವಿ ಸರ್, ಸಾಹೇಬ್ರ ಜೊತೆ ಮಾತಾಡಕ್ಕೆ ಫೋನ್ ಹಾಕಿದ್ರೆ ರೆಸ್ಪಾಂಡ್ ಮಾಡ್ತಿಲ್ಲ ಸರ್. ಹಂಗಾಗಿ ಈ ಕಡೆಯಿಂದ ಯಾರಾದರೂ ಟ್ರೈ ಮಾಡಿದ್ರ ಅಂತ ಕೇಳ್ತಾ ಇದ್ದೀನಿ ಸರ್ ಅಷ್ಟೇ. ಅಲ್ಲ, ಅದು ತಪ್ಪಾಗಲ್ವಾ? ಅದು ಯಾವ ರೀತಿ ಗೌರವ ಸಿಕ್ಕತ್ತೆ? ಅದು ತಾತ್ಸಾರದ ಉದ್ದೇಶ ಆಗೋದಿಲ್ವಾ? ಅಲ್ಲ ಸರ್ ಸಾಹೇಬ್ರೆ, ಬೆಟರ್ಮೆಂಟ್ ಅಂದ್ರೆ ನೌಕರ ಹಿತದೃಷ್ಟಿಯಿಂದ ಅಂತ ಅದಕ್ಕೆ ಪದ ಬಳಸ್ತೆ. ಇಲ್ಲಪ್ಪ ಅವ್ರು ಕರೀದಿಲ್ಲ ಅಂತ ನಾವೇ ಒಂದ್ಸರಿ ಸರ್ ಬರ್ತೀವಿ ಸರ್ ಮಾತಾಡ್ತೀವಿ ಅಂತ ಏನಾದ್ರು ಇನಿಷಿಯೇಟ್ ಮಾಡೋಕ್ ಸಾಧ್ಯ? ಈಗ ನಾವು ಅದ್ರ ಬಗ್ಗೆ ಸಹಾನುಭೂತಿ ಇಟ್ಕೊಂಡು ಸಾರ್ವಜನಿಕರ ಉದ್ದೇಶವನ್ನ ಅವ್ರಿಗೆ ಆಗ್ತಾ ಇರೋ ತೊಂದರೆಗಳು ನಮ್ಗೆ ಅರ್ಥ ಆಗ್ತಾ ಇದೆ. ನೌಕರರು ಕೂಡ ಬೀದಿ ಮೇಲೆ ಕೂತ್ಕೊಂಡು ಹಗಲು ರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ಎರಡೂ ಕೂಡ ಬಗೆಹರಿಬೇಕಂದ್ರೆ ತಕ್ಷಣ ಸರ್ಕಾರ ಸರ್ ಇವತ್ತು 11 ಗಂಟೆ ಮೀಟಿಂಗ್ ಕರೆದಿಲ್ಲ ಸರ್, ಏನ್ ಫೈನಲ್ ಡಿಸಿಷನ್ ಅದನ್ನ ಮಾಡ್ದಲೇ ನಮ್ಗೇನು ಸಂದೇಶ ಆಗುತ್ತೆ? ಅದು ಏನ್ ನಿರ್ಧಾರಕ್ಕೆ ಬಂದ್ರಿ ಸರ್ ಇವತ್ತು ಮೀಟಿಂಗ್ ಅಲ್ಲಿ? ಈಗ ಮೀಟಿಂಗ್ ಪ್ರಾರಂಭ ಆಗ್ತಾ ಇದೆ ಸರ್. ಈಗ ಮೀಟಿಂಗ್ ಮುಂದುವರಿಸ್ತೀವಿ ಸರ್. 1 ಅವರ್ ನಂತರ ನಾವು ಔಟ್ಪುಟ್ ಹೇಳ್ತೀವಿ ಸರ್. ವಿಲ್ ವೇಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಕನ್ನಡ ಜೊತೆ ಮಾತಾಡೋದಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರಾಜ್ಯ ರೈತ ಸಂಘದ ರೂವಾರಿಗಳು. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾರೆ. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥದ್ದು. ವೆಲ್ಕಮ್ ಬ್ಯಾಕ್. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಿದ್ದಾರೆ. ಬನ್ನಿ ನೋಡೋಣ ಲೈವ್. ಸರ್ಕಾರ ಜಾರಿಗೆ ತರಲಿಕ್ಕೆ ಸಾಧ್ಯ. ಕೆಲವು ಡಿಮ್ಯಾಂಡ್ಗಳನ್ನು ತಕ್ಷಣ ಜಾರಿಗೆ ತರ್ತಕ್ಕಂಥದ್ದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳು, ಅದನ್ನು ಕನ್ವಿನ್ಸ್ ಮಾಡಿ ಆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರನ್ನ ಪ್ರತಿಭಟನೆಯನ್ನು ಕೈ ಬಿಡ್ತಕ್ಕಂಥದ್ದಕ್ಕೆ ಮನವೊಲಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ತಾವುಗಳು ಪ್ರತಿಭಟನೆ ನಡೆಸ್ತಕ್ಕಂಥವ್ರ ಜೊತೆಯಲ್ಲಿ ಸೌಹಾರ್ದಯುತವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಇವತ್ತು ಅವರ ಜವಾಬ್ದಾರಿನೂ ನಿರ್ವಹಿಸಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ದಿನ ಏಕಾಏಕಿ ಈ ಒಂದು ಸಾರಿಗೆ ನೌಕರರ ಮುಷ್ಕರದಿಂದ ಜನಸಾಮಾನ್ಯರ ಮೇಲೆ ಆಗಿರತಕ್ಕಂಥ ಅನಾನುಕೂಲಗಳೇನಿದ್ದಾವೆ, ನಾನು ಸರ್ಕಾರಿ ನೌಕರರಿಗೂ ನಮ್ಮ KSRTC ನೌಕರರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಸಾರಿಗೆ ನೌಕರರಿಗೆ ತಮ್ಮ ಒಂದು ಬೇಡಿಕೆ, ನಮ್ಮನ್ನು ಸಹ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತಕ್ಕಂಥದ್ದು ನಿಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ.
ಕಳೆದ 7-8 ತಿಂಗಳ ಕೋವಿಡ್ನ ಒಂದು ಅನಾಹುತದಲ್ಲಿ ಇವತ್ತು ಸರ್ಕಾರದ ಮೇಲೇ ಸುಮಾರು 800ರಿಂದ 1000 ಕೋಟಿ ಹೊರೆ ಆಗಿರತಕ್ಕಂಥದ್ದು ನನ್ನ ಗಮನದಲ್ಲಿದೆ. KSRTCನಲ್ಲಿ BMTCನಲ್ಲಿ ಸಂಬಳ ಕೊಡಲಿಕ್ಕೆ ಆರ್ಥಿಕವಾಗಿ ಏನೋ ನಷ್ಟದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರವೇ ನೆರವಿಗೆ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಂಥದ್ದೇನಿದೆ. ನಿಮ್ಮ ಒಂದು ಬೇಡಿಕೆಗಳನ್ನು ತತ್ಕ್ಷಣ ಜಾರಿಗೆ ತನ್ನಿ ಅಂತಕ್ಕಂಥ ಒತ್ತಾಯ ಆಗ್ತಕ್ಕಂಥದ್ದಕ್ಕೆ ಇದು ಸಮಯ ಅಲ್ಲ. ನಾನು ಸಾರಿಗೆ ನೌಕರರಿಗೂ ಮನವಿ ಮಾಡ್ತೇನೆ, ಇವತ್ತು ಸರ್ಕಾರದ ಜೊತೆ ಸೌಹಾರ್ದವಾಗಿ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಆಗಿರತಕ್ಕಂಥ ಈ ಒಂದು ಅನಾನುಕೂಲಗಳನ್ನು ಸರಿಪಡಿಸ್ತಕ್ಕಂಥದ್ರ ಮುಖಾಂತರ ನಿಮ್ಮಗಳ ಜವಾಬ್ದಾರಿಯನ್ನು ತಾವು ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಮತ್ತು ನೌಕರರಿಗೆ ಇಬ್ಬರಿಗೂ ನಾನು ಸಾರಿಗೆ ನೌಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಂತರ ಇವತ್ತು ನಮ್ಮ ಪಕ್ಷದ ನಿಲುವಿನ ಬಗ್ಗೆ ಈ 3 ತಿದ್ದುಪಡಿಗಳೇನಿದೆ ಹೊಸದಾಗಿ ತರಲಿಕ್ಕೆ ಹೊರಟರು ಈ ಸರ್ಕಾರದಲ್ಲಿ, ಈ ವಿಷಯದಲ್ಲಿ ನಮ್ಮ ಪಕ್ಷದ ನಿಲುವಿನ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಮೊದಲನೆಯ ಒಂದು ತಿದ್ದುಪಡಿ ಯಾವ ಭೂ ಸುಧಾರಣೆ ಕಾಯ್ದೆಯಲ್ಲಿದ್ದಂಥ ಕೆಲವು ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಂಥದ್ದೇನಿದೆ. 1963ನಲ್ಲಿ ಯಾವ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನ ಜಾರಿಗೆ ತಂದಿದ್ದರು ಅದು ಎಲ್ಲವನ್ನ ಇಲ್ಲಿ ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಅದನ್ನು ಮಾರ್ಪಾಡು ಮಾಡಿ ಈಗಿನ ಸರ್ಕಾರದಲ್ಲಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಶಾಂತಿಯುತ ಧರಣಿ ನಡೀತಾ ಇದೆ. ಮುಷ್ಕರ ಕೈ ಬಿಡೋ ಮಾತೇ ಇಲ್ಲ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಬೇಗ ನಿರ್ಧಾರವನ್ನು ಕೈಗೊಂಡ್ರೆ ಬಸ್ ಹತ್ತುತ್ತೀವಿ, ಇಲ್ಲಾಂದ್ರೆ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಸಾರಿಗೆ ಸಿಬ್ಬಂದಿಗಳಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ DK ಶಿವಕುಮಾರ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಆಗ್ತಾರಂತೆ DK ಶಿವಕುಮಾರ್. ಎಷ್ಟೊತ್ತಿಗೆ ಅಂತೇನೋ ಗೊತ್ತಿಲ್ಲ. ಮುಷ್ಕರ ಸ್ಥಳದಲ್ಲೇ ಸಾರಿಗೆ ಸಿಬ್ಬಂದಿಯಿಂದ ಮಾಮೂಲಿ ನೆನೆ ಥರ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಸ್ನ್ಯಾಕ್ಸು, ಸಂಜೆ ಕಾಫಿ ಟೀ ಎಲ್ಲ ನಡೀತಾ ಇದೆ ಅಲ್ಲೂ ಕೂಡ. ನಿಗಮಗಳಿದೆ, ಆ ನಿಗಮಗಳನ್ನ ಖಾಸಗೀಕರಣ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಇದೆ. ಆಯಿತು, ಅದನ್ನ ತಜ್ಞರು ಪರಿಶೀಲನೆ ಮಾಡ್ತಾರೆ. ತಜ್ಞರ ಜೊತೆ ನೀವು ಸಮಾಲೋಚನೆ ಮಾಡಿ. ಹಾಗೆ ಇದು ಈ ಒಂದು ಸಂಸ್ಥೆ ಸ್ಥಾಪನೆಗೊಂಡಿರೋದು 1951ರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ. ಮೊದಲನೇದಾಗಿ ಇದು ಸರ್ಕಾರವಾಗಿತ್ತು. ಇದು ಎಲ್ಲ ನಮ್ಮ ಕಾರ್ಮಿಕರು ತಿಳ್ಕೊಳ್ಬೇಕಾದ ಅಂಶ ಅಂದ್ರೆ ಇದು ಮೊದಲು ಸರ್ಕಾರವಾಗಿತ್ತು. ಆ ನಂತರ ನಿಗಮ ಮಂಡಳಿ ಮಾಡ್ಕೊಂಡಿರೋದು. ನಿಗಮ ಮಂಡಳಿ ಮಾಡಿಕೊಂಡು ನಾವು ಏನು ಕೇಳ್ತಾ ಇದ್ವಿ ಶಾಂತಿಯುತವಾಗಿ 2-3 ವರ್ಷಗಳಿಂದ ನಾವು ನಮ್ಮನ್ನ ಸರ್ಕಾರಿ ನೌಕರನ್ನಾಗಿ ಮಾಡಿ ಅಥವಾ ನಮಗೆ ಸಮಾನವಾದಂಥ ವೇತನವನ್ನು ಕೊಡಿ ಅಂತ ನಿಮಗೆ ಕೇಳ್ಕೊತಾ ಇದ್ದೀವಿ. ಮಾನ್ಯ ಲಕ್ಷ್ಮಣ ಸವದಿಯವರೇ, ತಮಗೆ ನಾನು ನೇರವಾದ ಒಂದು ಪ್ರಶ್ನೆ ಮಾಡ್ತೀನಿ. ಈ ಒಂದು ನಾವು ಸಾರ್ವಜನಿಕರು ಮಾಡ್ತಕ್ಕಂಥ ಸೇವೆ ಬೇರೆ ನಿಗಮಗಳು ಮಾಡ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 2 ತಿಂಗಳು ನೀವೇನಾದ್ರೂ ವಾಟರ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ವಾಟರ್ ಬಿಲ್ ಕಟ್ ಮಾಡ್ತೀರಾ? ಕರೆಂಟ್ ಏನಾದ್ರು 2 ತಿಂಗಳು ಕಟ್ಟಲಿಲ್ಲ ಅಂತಂದ್ರೆ ನೀವು ಕಟ್ ಮಾಡ್ತೀರಾ? ಅವ್ರಿಗೆ ಅಭಿವೃದ್ಧಿ ಇದೆ, ಅವ್ರಿಗೆ ಲಾಭಾಂಶ ಇದೆ ಆ ನಿಗಮಗಳಿಗೆ. ಅದರಲ್ಲಿ ನಮ್ಮಷ್ಟು 1,30,000 ಜನ ಕೆಲಸ ಮಾಡಲ್ಲ ಸ್ವಾಮಿ. ಅವ್ರಿಗೆ ಆದಾಯ ಇದೆ, ಅವ್ರಿಗೆ ಕೇಳಲ್ಲ. ನೀವು 100 ನಿಗಮಗಳಿದೆ ಅಂತ ಹೇಳ್ತೀರಾ. 100 ನಿಗಮಗಳ ತರ ನಮ್ಮದು ಸೇವೆ ಯಾವುದು ಕೊಡ್ತಾ ಇಲ್ಲ ಸ್ವಾಮಿ. ನಾವು ಕೇಳ್ತಾ ಇರೋದು ನಮ್ಮ ಹೊಟ್ಟೆ ಪಾಡು, ನಮ್ಮ ಹೆಂಡತಿ ಮಕ್ಕಳು ಸಾಕಕ್ಕೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನೀವು ಸಮಾನವಾದ ವೇತನವನ್ನು ಕೊಡಿ, ಇಲ್ಲ ನಮ್ಮನ್ನು ಸರ್ಕಾರಿ ನೌಕರು ಮಾಡ್ಕೊಳ್ಳಿ ಅಷ್ಟೇ. ಇದೇನು ಭಾರಿ ದೊಡ್ಡದಲ್ಲ. ನೀವು ಹೇಳಿದ್ರೆ ನಮಗೆ ನೀವು ಇಷ್ಟು ರಜಾ ಇದ್ರು ನಾವು ಸಂಬಳ ಕೊಡ್ತಿದ್ದೀವಿ, ಅದು ಎಲ್ಲಾನು ಕೊಡ್ತಿದೀವಿ ಅಂತ. ಸ್ವಾಮಿ, ನೀವು ದಯವಿಟ್ಟು ಒಂದೊಂದು ಡಿಪೋಗಳಲ್ಲೂ ನೀವು ವಿಚಾರಿಸಿ ಆ ನೌಕರನ ಖಾತೆಯಲ್ಲಿರ್ತಕ್ಕಂಥ CL ಆಗಲಿ, CM ಆಗಲಿ, EL ಆಗಲಿ ಎಲ್ಲವನ್ನು ಕಡಿತಗೊಂಡ್ಸೇ ಅವ್ರಿಗೆ ಸಂಬಳ ಕೊಟ್ಟಿರೋದು.
ಯಾವ ಸಂಬಳನೂ ಇಲ್ಲ, ಅವ್ರು ಲೀವ್ ಇಲ್ಲ, ಇಲ್ಲ ಕಾರ್ಯಾಲಯಕ್ಕೆ ಬರಬೇಕು. ಆಮೇಲೆ ಸ್ವಾಮಿ ಇವತ್ತಿನ ದಿವಸ ನಾವು ಕರೋನಾ ಇದೆ, ನೀವು ಹೇಳ್ತಿದ್ದೀರಿ ಕರೋನಾ ಇದೆ ಅಂತ ಹೇಳ್ತಾ ಇದ್ದೀರಾ. ಹೌದು, ಸಾಮಾನ್ಯ ಪ್ರಜೆಗಳು, ಸಾಮಾನ್ಯ ಜನ, ನಾವು ಇಷ್ಟು ನೌಕರರು ಸಾಮಾನ್ಯ ಜನನೇ, ನಮಗೂ ಅರ್ಥ ಆಗುತ್ತೆ ಕರೋನಾ ಇದೆ, ಆದ್ರೆ ಇಷ್ಟೊಂದು ಇದೆ ಅಂತ ಗೊತ್ತು ನಮ್ಗೆ. ಆದ್ರೆ ಇಷ್ಟು ದಿವಸ ಆದ್ಮೇಲೆ ತಾವು ಇನ್ನೂ ನೀವು ಮನಸ್ಸು ಮಾಡಿದೀರಾ. ಆಯ್ತು, ನಾವು ನಿಮಗೆ ಆ ಸರ್ಕಾರದ ನೌಕರಾಗ್ಲಿ ಅಥವಾ ಸಮಾನ ವೇತನವಾಗ್ಲಿ ನಾವು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ತಾವು ಮುಖಂಡರನ್ನ, ಈಗ ಮಾಧ್ಯಮದವರಿಗೆ ಕೆಲವರು ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿದ್ರು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ, ನೋಡಿ ಸ್ವಾಮಿ ನೀವು ಹೊರಗಿನವರು, ಇದಕ್ಕೋದಕ್ಕೆ ಸಂಬಂಧ ಇಲ್ಲ ಅಂತ ಸೌದಿಯವರು ಹೇಳ್ತಾ ಇದ್ದಾರೆ. ನೀವು ಒಂದು ವೇಳೆ ಯಾರೋ ನಮ್ಮ ಮುಖಂಡರಾದಂಥ ಚಂದ್ರೂರವರು ಮತ್ತೆ ಇವರು ಆನಂದ್ರವ್ರನ್ನ ಹೊರತುಪಡಿಸಿ ನಿಮ್ಮನ್ನು ಕರೆದಿಲ್ಲ ಅಂದ್ರೆ ನಿಮಗೆ ಸಮಾಧಾನವಾಗುತ್ತಾ, ಅವರಿಬ್ಬರು ಕರೆದು ಮಾತಾಡಿಸ್ಬೋದಾ ಅಂತಂದ್ರು. ಸೌದಿಯವರೇ, ನೀವು ನಮಗೆ 6 ತಿಂಗಳು ಸಂಬಳ ಇಲ್ದಿರೋದು ಸಂಬಳ ಸರ್ಕಾರದಿಂದ ಕೊಡಿಸಿದ್ದೀರಾ, ಸಬ್ಸಿಡಿ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಚಿರುಣಿ ಆಗಿದ್ದೀವಿ. ನೀವು ಒಣ ಪ್ರತಿಷ್ಠೆ ಮಾಡಿಕೊಂಡು ದಯವಿಟ್ಟು ಇದನ್ನ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ಕರೆದು ನಮ್ಮನ್ನು ಸಮಾಧಾನವಾಗಿ ಮಾತಾಡಿಸಿ. ಅವಾಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಉತ್ತರ ಕೊಟ್ಟರು ಅದಕ್ಕೆ, ಸ್ವಾಮಿ ಒಬ್ಬ ಪ್ರಜೆ ಯಾರೇ ಆಗಲಿ ನಾವೇ ಆಗಲಿ ಅದು ಯೋಚನೆ ಮಾಡೋಣ. ಲಕ್ಷ್ಮಣ್ ಸವದಿ ಅವರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಾನು ಇವತ್ತು ಮನೆಯಲ್ಲೇ ಇರ್ತೀನಿ, ಬಂದು ಯಾರಾದ್ರೂ ಬಂದು ಭೇಟಿಯಾಗಿ ಮಾತಾಡಂಗಿದ್ರೆ ಮಾತಾಡಬಹುದು ಅಂತ ಹೇಳ್ತಿದ್ದಾರೆ. ಹೌದು ಸರ್, ಅವರು ನಮಗೆ ಮೌಖಿಕವಾಗ್ಲಿ ಆಗಲಿ ಅಥವಾ ಮಾಧ್ಯಮದ ಮುಖಾಂತರವಾಗಲಿ ಅದರ ಪತ್ರ ಮುಖೇನವಾಗಲಿ ಅಥವಾ ನಮ್ಮ 4 ಜನ ಏನು ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ ಅವರ ಪರವಾಗಿ ನಮಗೆ ವಿಷಯ ತಿಳಿಸ್ಬೇಕು. ಯಾಕಂದ್ರೆ ಅವರು ನಮ್ಮ ಪ್ರತಿನಿಧಿಗಳು. ಈಗ ಒಬ್ಬ MD ಆಗಿರ್ಬೋದು, ಮನೆ ತಂದೆ ಇರ್ಬೋದು, ಆದ್ರೆ ತಂದೆ ಅದನ್ನು ಸಹ ಯೋಚನೆ ಮಾಡಬೇಕು. ಆ ಒಂದು, ಯಾಕಂದ್ರೆ ಅವರೊಂದು IAS ಆಫೀಸರ್ ಮಾಡಿರೋದು ಕಷ್ಟ ಸುಖಗಳು ಗೊತ್ತಿರುತ್ತೆ ಅವ್ರಿಗೆ. ಅವ್ರ ಮುಖಾನ ಆಗಲಿ ನಮ್ಮ ಅಧಿಕಾರಿ ಮುಖಾಂತರ ಆಗಲಿ ಅಥವಾ ಅವ್ರದೇ ಆದ ಒಂದು ಸರ್ಕಾರದ ವತಿಯಿಂದ ನಮ್ಮ ಮುಖಂಡರುಗಳಾದಂತಹ ಚಂದ್ರು ಅವರು ಇರ್ಬೋದು ಅಥವಾ ಆನಂದರ್ ಅವ್ರು ಇರ್ಬೋದು ಅಥವಾ ಇರುವೆ ಸಂಘಟನೆಗಳನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಒಂದು ಸಾರ್ವಜನಿಕವಾಗಿ ಒಬ್ಬ ಪ್ರಜೆ ಬಂದವ್ರೆ, ಅವ್ರನ್ನ ಕರೆಯೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಓಕೆ, ಈಗ ಇವತ್ತು 2ನೇ ದಿನ ನೀವೇ ನೋಡ್ತಾ ಇದ್ದೀರಾ ಸಾಕಷ್ಟು ಸಾರ್ವಜನಿಕರಿಗೆ ಯಾವ ತರ ಸಮಸ್ಯೆ ಆಗ್ತಿದೆ ಅಂತ ಅನ್ಬಿಟ್ಟು. ಇದು ಹೀಗೆ ಮುಂದುವರೆದ್ರೆ ಹೆಂಗೆ ಸರ್? ನಾವು ಮುಂದುವರಿಸಬೇಕು ಅಂತ ದಯವಿಟ್ಟು ಯಾರಿಗೂ ಮನಸ್ಸಿಲ್ಲ, ಹೇಳಿಲ್ವಾ? ನಾವು ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಸಾರ್ವಜನಿಕರೇ. ನಮ್ಮ ಮನೆಯವರು ಒಂದು ತರಕಾರಿ ತಗೊಳ್ಳೋಗ್ಬೇಕಾದ್ರೆ ಒಂದು ಕಚೇರಿಗೆ ಹೋಗ್ಬೇಕಾದ್ರೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಬಸ್ ಬೇಕೇ ಬೇಕು. ಆದ್ರೆ ನೀವು ಇಷ್ಟು ಒಣ ಪ್ರತಿಷ್ಠೆ ಇಟ್ಕೊಂಡು ಯಾಕೆ ನೀವು ಸಾಧನೆ ಮಾಡ್ತೀರಾ? ನಾವು ಶಾಂತಿಯುತವಾಗಿ ಎಷ್ಟು ದಿವಸ ಮಾಡಿದ್ದೀವಿ, ಎಷ್ಟು ವರ್ಷದಿಂದ ನಾವು ನಿಮ್ಗೆ ಮನವಿ ಕೊಟ್ಟಿದ್ದೀವಿ. ಯಾವತ್ತಾದ್ರೂ ಬಸ್ ನಿಲ್ತಾ ನಿಮ್ಗೆ? ಇತ್ತೀಚೆಗೆ ಯಾವತ್ತಾದ್ರೂ ಬಸ್ ನಿಲ್ತಾ ಇತ್ತೀಚಿನ ವರ್ಷಗಳಲ್ಲಿ ಇಲ್ವಲ್ಲ. ನೀವು ನಮ್ಮ ಮೇಲೆ ಬಲಪ್ರಯೋಗಗಳು ಮಾಡಿಕೊಂಡು ಅರೆಸ್ಟ್ ಮಾಡಿಕೊಂಡು ಬೇರೆ ವಾಮ ಮಾರ್ಗಗಳನ್ನ ದೋಡ್ಕೊಂಡು ನೀವು ಮಾಡ್ತಾ ಇದ್ದೀರಾ. ಇವು ವಾಮ ಮಾರ್ಗಗಳೆಲ್ಲ ಬಿಡಿ. ಇವು ವಾಮ ಮಾರ್ಗಗಳು ಮಾಡಿದ್ರೆ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ವಾಮ ಮಾರ್ಗಗಳನ್ನ ಬಿಟ್ಟು ಒಣ ಪ್ರತಿಷ್ಠೆಯನ್ನ ಬಿಟ್ಟು ದಯವಿಟ್ಟು ನೋಡಿ, ನೀವು ಕಾರ್ಮಿಕ ಮುಖಂಡರು ಕರೀತಾರಲ್ವಾ, ನಮ್ಮದು ಎಲ್ಲಾ ಸಮಾನವಾದ ಸಮಾನ ಮನಸ್ಕರದು ಸಂಘ ಇದು. ಯಾವುದೇ ಜಾತಿ ಭೇದ ಭಾವ ಇಲ್ಲಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಅದೇ ನೀವು ನಮ್ಮ ಅನಂತ ಸುಬ್ರಾವ್ ಅವ್ರನ್ನ ಕರೆದು ಮಾತಾಡ್ರಿ. ಆ 8 ಸಂಘಟನೆಯಲ್ಲೇ ನಾನು ಇದ್ದೋನು. ಆ ಸಂಘಟನೆಗೋಸ್ಕರ 1992ರಿಂದ ನಾನು ಆ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ. ಆದರೆ ಸ್ವಾಮಿ, ನೀವು ಈ ಅನಂತಕುಮಾರ್ ಏನಿದ್ದಾರೆ, ಇವರು ಅನಂತ ಸುಬ್ರಾವ್ ಅವರು ಆಂಧ್ರದ ಸರ್ಕಾರದಲ್ಲಿ ಸರ್ಕಾರಿ ನೌಕರು ಮಾಡಬೇಕು ಅಂತಂದ್ರೆ ನೀವು ಅಲ್ಲೋಗಿ ಹೋರಾಟ ಮಾಡಿದ್ರಿ ಸರ್ಕಾರಿ ನೌಕರಾಗಬೇಕು ಅಂತ. ಅದೇ ನೀವು ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ಒಂದು ಕ್ವಶನ್ ಮಾರ್ಕು. ನೇರವಾಗಿ ನಾನು ಲಕ್ಷ್ಮಣ ಸವದಿ ಅವರೇ ಕೇಳ್ತೀನಿ, ಶ್ರೀಮಾನ್ ಯಡಿಯೂರಪ್ಪನವರೇ, ಈ ಅಂಶ ನೀವು ನೋಡಿ. ಅನಂತ ಸುಬ್ರಾವ್ ಅವರನ್ನ ನೀವು ಕರೆದ್ರಲ್ವಾ, ಅವ್ರು ಬಂದು ಆಚೆ ಕಡೆ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಏನ್ ಕೊಟ್ರು? ನೀವು ಮುಷ್ಕರವನ್ನು ವಾಪಸ್ ತಗೊಳ್ಳಿ, ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅಂತ. ಏನು ಸ್ವಾಮಿ ಭರವಸೆ ಕೊಟ್ಟಿದ್ದಾರ? ಲಿಖಿತ ರೂಪದಲ್ಲಿ ಕೊಟ್ಟವ್ರಾ? ಮಾಧ್ಯಮದ ಮುಖಾಂತರ ಕೊಟ್ಟವ್ರಾ? ಎಲ್ಲ ಮುಖಂಡರು ಕರೆದು ಕೊಟ್ಟವ್ರಾ? ಇಲ್ವಲ್ಲ. ನಿಮಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಕರ್ಕೊಂಡ್ರಿ. ಅದೇ ಸಂಘಟನೆಯಲ್ಲಿ ಇದ್ದೋನು ನಾನು ಸಹ. ಆದರೆ ಈ ಸಂಘಟನೆಯಿಂದ ನಮಗೆ ಏನು ಉಪಯೋಗ ಆಗಿಲ್ಲ. ಯಾಕಂದ್ರೆ ಸಮಾನ ವೇತನ ಬರಲಿಲ್ಲ ಅಥವಾ ಸರ್ಕಾರಿ ಕೆಲಸನೂ ಆಗ್ಲಿಲ್ಲ. ಈಗ ಏನಂತಂದ್ರೆ ಬೇಡಿಕೆ ಈಡೇರೋವರೆಗೂ ಸಹ ಈ ಪ್ರತಿಭಟನೆ ಮುಷ್ಕರ ಮುಂದುವರಿಯುತ್ತೆ. ಕರೋನಾ ಸಮಯದಲ್ಲಿ 60 ವರ್ಷ ಇನ್ನು 6 ತಿಂಗಳು 3 ತಿಂಗಳು ರಿಟೈರ್ಡ್ ಆಗೋರು ಇದ್ದಾರೆ. ಅವ್ರು ಎಲ್ಲಾರು ಬೆಳಿಗ್ಗೆ 5:45ಗೆ ಕಾರ್ಯಾಲಯಕ್ಕೆ ಬಂದ್ರೆ ಸಂಜೆ 8:30 ಆಗುತ್ತೆ ಮನೆಗೆ ಹೋಗೋಷ್ಟೊಳಗಡೆ. ಎಷ್ಟೋ ಜನಕ್ಕೆ ಪಾಸಿಟಿವ್ ಕೇಸ್ ಆಗಿ ಆರೋಗ್ಯದಲ್ಲಿ ಏರುಪೇರು ಆಗಿದವರು ಇದ್ದಾರೆ. ಅಂತವರಿಗೆ ಒಂದು ಸಮಯವನ್ನು ನಿಗದಿ ಮಾಡಿ 8 ಅವರ್ ಡ್ಯೂಟಿ ಮಾಡಿಸಿ. ದಯವಿಟ್ಟು ತಾವು ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಪೊಲೀಸ್ ಅವರು ಸಹಕಾರ ಕೊಟ್ಟಿದ್ದಾರೆ. ಎಸ್, ನೀವು ಕೇಳ್ತಾ ಇದ್ರಲ್ಲ ಯಾವ ರೀತಿಯಾದಂತಹ ಒಂದು
ಇದು ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಶಾಂತಿಯುತವಾಗಿ ಧರಣಿ ಮಾಡ್ತಿರೋರು ಅದರ ಆಕ್ರೋಶವನ್ನು ಈ ಮೂಲಕ ಹೊರಹಾಕಿದ್ರು. ಒಂದಷ್ಟು ಅವರ ಹಿಂದಿನ ಬೆಳವಣಿಗೆಗಳನ್ನು ಮೆಲುಕು ಹಾಕಿದ್ರು. ಆದರೆ ಈ ಮೂಲಕ ಲಕ್ಷ್ಮಣ ಸವದಿ ಮಾನ್ಯ ಸಾರಿಗೆ ಸಚಿವರಿಗೂ ಕೂಡ ತಮ್ಮ ಅಹವಾಲು, ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಿದ್ರು. ಗೊತ್ತಿಲ್ಲ, ನೋಡೋಣ. ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಕೊಡ್ತಾರಂತೆ, ಅವ್ರ ಜೊತೆ ಕೂತು ಮಾತಾಡ್ತಾರೆ, ಅವ್ರ ಬೆಂಬಲ ಕೊಡ್ತಾರೆ ಅಂತಿದೆ. ಎಷ್ಟೊತ್ತಿಗೆ ಅಂತ ಕಾದು ನೋಡಬೇಕು. ನ್ಯೂಸ್ ಮುಂದುವರಿಸ್ತೀನಿ. ಮಗದೊಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇದೆ. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥದ್ದು ಆಗ್ತದೆ. ಈ ಅನಿರ್ದಿಷ್ಟ ಕಾಲದ ಮುಷ್ಕರ ಮುಂದುವರಿಯುತ್ತೆ. ಸ್ಟ್ರೈಕ್ ಮಾಡಿದ್ರೆ ಮಾಡಿ, ನೀವು ಮಾಡ್ಕೊಳ್ಳಿ ಅಂತ ಹೇಳಿ.